ಭಾರತ ದೇಶ ವಿಭಿನ್ನವಾದಂಥ ಒಂದು ದೇಶ ಇದು. ಈ ದೇಶದೊಳಗಡೆ ಧರ್ಮ ಮತ್ತು ಧಾರ್ಮಿಕತೆಯ ಬಗ್ಗೆ ಆದಷ್ಟು ಪ್ರಯೋಗಶೀಲತೆ ಯಾವ ದೇಶಗಳಲ್ಲಿಯೂ ಆಗಿಲ್ಲ. ಬಹಳ ದೊಡ್ಡ ಪ್ರಯೋಗಶೀಲತೆ ಹೊಂದಿರತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ. ಬೇರೆ ದೇಶಗಳಲ್ಲಿ ನಾವು ಒಬ್ಬೊಬ್ಬ ಮಹಾತ್ಮರನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ. ಆದರೆ ಭಾರತ ಬಹಳ ದೊಡ್ಡ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಪರಂಪರೆ ಮತ್ತು ಇತಿಹಾಸ, ಅದಕ್ಕಿಂತ ಹೆಚ್ಚಾಗಿ ಜನಾನುರಾಗಿಯಾಗಿ ಬದುಕಿರ್ತಕ್ಕಂಥ ದೇಶ ಇದು. ಈ ದೇಶವನ್ನ ಯಾಕೆ ನಾನು ಧಾರ್ಮಿಕತೆ ಮತ್ತು ಧರ್ಮ ಮತ್ತು ಅಧ್ಯಾತ್ಮದ ಸಂಸ್ಕಾರದ ಪ್ರಯೋಗಶೀಲತೆಯ ದೇಶ ಅಂತ ಕರೆದೆ? ನಾನು ಬಹಳ ವಿಭಿನ್ನವಾದಂಥ ದೇಶ ಇದು. ಈ ದೇಶ ನೀವು ಇಡೀ ಅಖಂಡ ಭಾರತವನ್ನು ಸುತ್ತಿ ಬನ್ನಿ, ಒಂದು ಸಣ್ಣ ಹಳ್ಳಿಯಲ್ಲಾದರೂ ಒಬ್ಬ ಮಹಾತ್ಮ ತನ್ನ ಜೀವನವನ್ನ ಜನಗಳಿಗೆ ಬೋಧನೆ ಮಾಡುವಂತ ಬದುಕನ್ನು ಕಟ್ಟಿಕೊಂಡಿರ್ತಾನೆ, ಒಂದು ಸಣ್ಣ ಹಳ್ಳಿಯಲ್ಲಿ. ಹಾಗಾಗಿ ಭಾರತವನ್ನ ನಾವು ನೋಡುವ ವೈಶಿಷ್ಟ್ಯತೆ ಇದೆಯಲ್ಲ, ಬಹುಮುಖ ವ್ಯಕ್ತಿತ್ವದ ಬಹುತ್ವದ ಮನಸ್ಸಿನಿಂದ ನೋಡಬೇಕಾಗ್ತದೆ. ನನ್ನ ಶಬ್ದವನ್ನು ಚೆನ್ನಾಗಿ ತೆಗೆದುಕೊಳ್ಳಬೇಕಾಗ್ತದೆ. ಭಾರತವನ್ನ ಏಕಮುಖವಾಗಿ ನೋಡ್ಲಿಕ್ಕೆ ಬರೋದಿಲ್ಲ. ಇದು ಹೀಗೆ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಭಾರತದ ಧಾರ್ಮಿಕತೆ ಮತ್ತು ಆಧ್ಯಾತ್ಮ ಮತ್ತು ಸಂಸ್ಕೃತಿ ಮತ್ತು ಪರಂಪರೆ ಇದು ಹೀಗೆ ಇರಬೇಕನ್ನತಕ್ಕಂಥ ವಿಚಾರಧಾರೆಯಲ್ಲಿ ಇರ್ತಕ್ಕಂಥ ಭಾರತ ಅಲ್ಲ ಇದು. ಕಾರಣ ಭಾರತ ಬಹುಮುಖ ವ್ಯಕ್ತಿತ್ವದ ಬಹುತ್ವದ ಬಹು ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ದೇಶ ಇದು. ಈ ದೇಶ ಎಷ್ಟು ಅಪರೂಪವಾದಂಥ ಸಂದೇಶಗಳನ್ನು ಜಗತ್ತಿಗೆ ಕೊಟ್ಟಿದೆ ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಅದನ್ನು ಭಾರತ ಅಂದು, ಭರತನ ಭಾರತನೋ ಮಹಾವೀರನ ಭರತನ ಭಾರತನೋ ಇದು ಪ್ರಶ್ನೆ ಇಲ್ಲ, ಭಾರತ ಅಷ್ಟೇ. ಭಾರತ ಭಾಗ್ಯವಿದಾತ ಅಂದು, ದೊಡ್ಡ ಭಾಗ್ಯ ಇದಕ್ಕೆ ಭಾರತಕ್ಕೆ. ಎಷ್ಟು ಧರ್ಮ ಮತ್ತು ತತ್ವ ಸಿದ್ಧಾಂತಗಳು ಪ್ರಯೋಗಶೀಲತೆಗೆ ಬಂತು ಅಂದ್ರೆ, ಈ ದೇಶದಲ್ಲಿ ಹುಟ್ಟಿದಷ್ಟು ಧರ್ಮದ ಚಿಂತನೆಗಳು ಇನ್ನು ಯಾವ ದೇಶದಲ್ಲಿ ಹುಟ್ಟಲಿಲ್ಲ. ಎಲ್ಲೋ ಒಬ್ಬ ಐನ್ಸ್ಟೀನು, ಎಲ್ಲೋ ಒಬ್ಬ ನ್ಯೂಟನ್ನು, ಅಥವಾ ಎಲ್ಲೋ ಒಂದು ಕಡೆ ಬರಗಾಲದ ದೇಶದಲ್ಲಿ ಒಬ್ಬ ಪ್ರವಾದಿ, ಅಥವಾ ಇನ್ನೊಂದು ಜಾಗದಲ್ಲಿ ಇನ್ನೊಬ್ಬ ಸಂತ, ಈ ತರಹ ಜನನವನ್ನು ನೋಡುತ್ತೇವೆ ನಾವು. ನೀವು ತೌಲನಿಕ ಅಧ್ಯಯನ ಮಾಡಬೇಕು. ಭಾರತೀಯ ದರ್ಶನ ಮತ್ತು ವಿದೇಶಿ ದರ್ಶನ ಅನ್ನತಕ್ಕಂಥ ಪುಸ್ತಕವನ್ನು ತೌಲನಿಕವಾಗಿ ಅಧ್ಯಯನ ಮಾಡಬೇಕು. ಯಾವಾಗಲೂ ಅಧ್ಯಯನಶೀಲರಾಗಬೇಕು ನಾವು. ನಾವೇನಾಗಿದ್ದೇವೆ, ಇತ್ತೀಚೆಗೆ ವಾಟ್ಸಪ್ ಅಧ್ಯಯನಶೀಲರಾಗಿದ್ದೇವೆ, ಸೋಷಿಯಲ್ ಮೀಡಿಯಾ ಅಧ್ಯಯನಶೀಲರಾಗಿದ್ದೇವೆ, ಫೇಸ್ಬುಕ್ ಅಧ್ಯಯನಶೀಲರಾಗಿದ್ದೀವಿ. ಅದು ಬಹಳ ದೊಡ್ಡ ದುರಂತ. ಇವತ್ತಿನ ದಿನಮಾನ ಕಾಲಕ್ಕೆ ಬಹಳ ದೊಡ್ಡ ದುರಂತ ಅದು. ಓದಬೇಕು ಮನುಷ್ಯ. ಯಾಕೆ ಓದಬೇಕು ಅನ್ನೋದಕ್ಕೆ ಸಿದ್ದರಾಮ ಶರಣರು ಹೇಳ್ತಾರೆ, ಸಿದ್ದರಾಮೇಶ್ವರು, ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನೂದುವುದಕ್ಕೇನಯ್ಯ. ಶಿವಯೋಗಿ ಸಿದ್ದರಾಮೇಶ್ವರರ ವಾಣಿ ಏನು ಅಂತ ಹೇಳಿದ್ರೆ, ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಓದುವುದಕ್ಕೇನಯ್ಯ ಅಂತ.
ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಸದ್ಗುಣ ಪ್ರಯೋಗಶೀಲತೆಯಿಂದ ನೋಡಬೇಕು. ಬಹಳ ಮುಖ್ಯವಾಗಿ ಈ ದೇಶದೊಳಗಡೆ ಮೊಟ್ಟ ಮೊದಲಿಗೆ ಈ ದೇಶದ ಯೋಗಿ ಯಾರು ಅಂತ ಹೇಳಿದ್ರೆ, ಈ ದೇಶದ ಮೊಟ್ಟ ಮೊದಲನೆಯ ಯೋಗಿಯೇ ದ್ರಾವಿಡ ಸಂಸ್ಕೃತಿಯ ಶಿವ. ಈ ದೇಶದ ಮೊಟ್ಟ ಮೊದಲನೆಯ ಯೋಗಿ, ಬಹಳ ದೊಡ್ಡ ಯೋಗಿ ಆತ. ಯೋಗವನ್ನ ಕಂಡಿಡಿದಂತಹ ಮಹಾಪ್ರವಾದಿ ಯಾರಾದರಿದ್ರೆ ದ್ರಾವಿಡ ಸಂಸ್ಕೃತಿಯ ದಕ್ಷಿಣ ಭಾರತದ ಯೋಗಿ ಶಿವ. ಈ ದೇಶದ ಮೊಟ್ಟ ಮೊದಲನೆಯ ಯೋಗವನ್ನು ಕಂಡಿಡಿದವನು. ಜನರಿಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು, ಬಹಳ ಚೆನ್ನಾಗಿ ಅರ್ಥೈಸಿಕೊಳ್ಬೇಕು. ನಿಜಗುಣಾನಂದ ಸ್ವಾಮೀಜಿ ಪ್ರವಚನ ಒಂದು ತುಣುಕು ಹಾಕಿ ನಿಜಗುಣಾನಂದ ಸ್ವಾಮೀಜಿಯನ್ನ ಮಾತನಾಡೋದಲ್ಲ, ಪೂರ್ತಿ ಕೇಳಬೇಕು, ಪೂರ್ತಿ ವಿಚಾರಗಳನ್ನು ತೆಗೆದುಕೊಳ್ಳಬೇಕಷ್ಟೆ. ಈ ಯೋಗವನ್ನ ಕೊಟ್ಟಂತಹ ಶಿವ ಈ ದೇಶದ ಮೂಲ ಸಂಸ್ಕೃತಿಯನ್ನು ನಾವು ಕಾಣ್ತೇವೆ. ಅದಕ್ಕೆ ಬಸವಣ್ಣನವರು ಶಿವ ಸಂಸ್ಕೃತಿಯನ್ನು ಎಂದೂ ವಿರೋಧಿಸೋದಿಲ್ಲ, ಹರನೇ ಮೂಲಿಗನಾಗಿ ಅಂತ ಹೇಳ್ತಾರೆ ಅವರು. ಶಿವ ಸಂಸ್ಕೃತಿ ಬೇರೆ, ಪೌರಾಣಿಕ ಶಿವ ಸಂಸ್ಕೃತಿ ಬೇರೆ. ಸ್ವಲ್ಪ ಚೆನ್ನಾಗಿ ತಗೊಳ್ಬೇಕು ಶಬ್ದಗಳನ್ನು. ಶಿವ ಸಂಸ್ಕೃತಿ ಅಂತ ಹೇಳತಕ್ಕಂಥದ್ದು ಈ ದೇಶದ ಮೊಟ್ಟ ಮೊದಲನೆಯ ಬೇರುದು. ಆ ಬೇರಿನಿಂದನೇ ಅನೇಕ ವಿಚಾರಧಾರೆಗಳು ಹೊಮ್ಮಿದೆ ಈ ದೇಶದೊಳಗೆ. ಶಿವನೇ ಈ ದೇಶದ ಮೊಟ್ಟ ಮೊದಲನೆಯ ಬುನಾದಿಯವನು. ಈಸ್ ದ ಕಿಂಗ್ ಮೇಕರ್. ಆತ ಬಹಳ ಕಿಂಗ್ ಆತ ಶಿವ. ಈ ಜಗತ್ತಿನಲ್ಲಿ ಶಿವ ಅನ್ನತಕ್ಕಂಥ ಶಬ್ದ ಇದೆಯಲ್ಲ, ಅದು ಬಹಳ ಅತಿ ಅದ್ಭುತವಾದ ಶಬ್ದ. ನಾವು ಶಿವನನ್ನು ಗೌರವಿಸುತ್ತೇವೆ ಲಿಂಗಾಯತರು, ಆದರೆ ಶಿವನನ್ನು ಗೌರವಿಸಬೇಕಂದ್ರೆ ಐತಿಹಾಸಿಕ ಶಿವನನ್ನು ಗೌರವಿಸುತ್ತೇವೆ, ನಿರಾಕಾರವಾದಂಥ ಶಿವನನ್ನು ಪೂಜಿಸುತ್ತೇವೆ. ಸ್ಪಷ್ಟೀಕರಣ ಇರಬೇಕು ನನ್ನ ಮಾತಿನ ಶಬ್ದಗಳಲ್ಲಿ ಎಲ್ಲರಿಗೂ. ಶಿವನನ್ನು ನಾವು ಸಂಪೂರ್ಣವಾಗಿ ಗೌರವಿಸುತ್ತೇವೆ, ನಾವು ಶಿವ ಸಂಸ್ಕೃತಿಯನ್ನು ನಾವು ಪ್ರೀತಿಸ್ತೇವೆ, ಶಿವನನ್ನು ನಾವು ಯಾವಾಗಲೂ ಸಹ ಪ್ರಾರ್ಥಿಸುತ್ತೇವೆ. ಆ ಐತಿಹಾಸಿಕನಾಗಿ ಹುಟ್ಟಿರ್ತಕ್ಕಂಥ ನಮ್ಮ ನಿಮ್ಮಂತೆ ಎಲ್ಲರಂತೆ ಜನನವಾಗಿರ್ತಕ್ಕಂಥ ಶಿವ ಈ ಜಗತ್ತಿನ ಮೊಟ್ಟ ಮೊದಲನೇ ಯೋಗಿ ಅಂತ, ಈ ಭಾರತದ ಯೋಗಿ. ನಂತರ ಪತಂಜಲಿ ಯೋಗ ಸೂತ್ರ ಪ್ರಾರಂಭ ಆಗೋದು. ಯಮ, ನಿಯಮ, ಧಾರಣ, ಪ್ರತ್ಯಾಹಾರ, ಧ್ಯಾನ, ಯೋಗ, ಸಮಾಧಿ ಇವೆಲ್ಲ ನಂತರದು. ಸಬ್ಜೆಕ್ಟ್ ವೈಸ್ ಬರ್ತಕ್ಕಂಥದ್ದು ಬೇರೆ, ಆದ್ರೆ ಪ್ರಾರಂಭ ಮಾಡಿದವನು ಶಿವ. ಯಾವ ಶಿವ ಯೋಗವನ್ನು ಪ್ರಾರಂಭ ಮಾಡಿದಂದ್ರೆ ದೈಹಿಕ ಯೋಗವನ್ನು ಪ್ರಾರಂಭ ಮಾಡಿದ್ರು. ದೈಹಿಕ ಯೋಗ ಬೇರೆ, ಮಾನಸಿಕ ಯೋಗ ಬೇರೆ, ಶಿವಯೋಗ ಬೇರೆ. ಕ್ಲಿಯರಿಟಿ ತಿಳ್ಕೊಳ್ಬೇಕು. ಇಂತಹ ಈ ದೇಶದೊಳಗಡೆ ಜನನವಾಗಿರ್ತಕ್ಕಂಥ ಶಿವ ಈ ಭಾರತದ ಮೊಟ್ಟ ಮೊದಲನೆಯ ಶಿವನಾಗಿ ಜಗತ್ತಿಗೆ ಅನೇಕ ರೀತಿಯ ಪಂಥಗಳನ್ನು ಸ್ಥಾಪನೆ ಮಾಡಿದಾತ, ಅನೇಕ ರೀತಿಯ ವಿಚಾರಧಾರೆಗಳನ್ನು ಕೊಟ್ಟ. ಅವನು ಕೊಟ್ಟಷ್ಟು ವಿಚಾರಧಾರೆಗಳು ಈ ದೇಶದೊಳಗಡೆ ಇನ್ಯಾರು ಕೊಡೋದಿಲ್ಲ. ಬಹಳ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ಕೊಡ್ತಾ ಹೋಗ್ತಾನೆ ಶಿವ. ಆ ಶಿವನ ಪರಂಪರೆ ಇವತ್ತು ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥದ್ದು. ನಾಗಸಾಧುಗಳಿರ್ತಕ್ಕಂಥದ್ದು, ನಾಥಪಂಥಗಳಿರ್ತಕ್ಕಂಥದ್ದು, ಅಘೋರಿಗಳಿರ್ತಕ್ಕಂಥದ್ದು, ಅವೆಲ್ಲವೂ ಆ ಪರಂಪರೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳವೆಲ್ಲ. ಹಾಗಾಗಿ ಈ ಭಾರತದೊಳಗಡೆ ಎಷ್ಟು ಅತಿ ಅದ್ಭುತವಾದ ಸಿದ್ಧಾಂತಗಳು ಬಂದವಂದರೆ ನಂತರ ಅನೇಕ ಯೋಗಗಳು ಬಂದವು. ಹಠಯೋಗ ಬಂತು, ಲಯಯೋಗ ಬಂತು, ಮನಯೋಗ ಬಂತು, ಜ್ಞಾನಯೋಗ ಬಂತು, ಬುದ್ಧಿಯೋಗ ಬಂತು. ಎಲ್ಲ ಯೋಗಗಳು ಪ್ರಾರಂಭವಾದವು. ಯಾಕಂದರೆ ಪ್ರಯೋಗಶೀಲತೆ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಬಿಟ್ಟರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂದರೆ ಕೇಳಿದ್ವಿ, ವರ್ಷದ ಪ್ರವಚನವನ್ನು ನೀವು ಸಂಪೂರ್ಣವಾಗಿ ಕೇಳಬೇಕು ಅಂತ. ನಾನು ಯಾವತ್ತೂ ಸಹ ಅಭ್ಯಾಸಪೂರ್ಣವಾಗಿ ಮಾತನಾಡ್ತೇನೆ, ಐತಿಹಾಸಿಕ ಅಥೆಂಟಿಕ್ ಆಗಿ ಮಾತನಾಡ್ತೇನೆ. ಸುಮ್ಮನೆ ಗಾಳಿಯ ಮಾತುಗಳನ್ನು ಇಟ್ಟುಕೊಂಡು ಮಾತನಾಡುವನಲ್ಲ ನಾನು. ಗಾಳಿಯ ಮಾತು ಎಂದೂ ಇರಬಾರ್ದು. ಗಾಳಿ ಮಾತು ಅಂತ ಒಂದು ಪಿಕ್ಚರ್ ಬಂದಿತ್ತು, ಅನಂತನಾಗ್ ಲಕ್ಷ್ಮಿದು. ಗೊತ್ತೇನು ಗಾಳಿ ಮಾತು ಪಿಕ್ಚರು? ಕೇಳಿರಿ? ಯಾರೋ ಹಳೆ ಓಲ್ಡ್ ಮೇಡ್ ಫಾರ್ ಈಚ್ ಅದರ್ಸ್ ನೀವೆಲ್ಲ. ಯಾಕಂದ್ರೆ ಆ ಗಾಳಿ ಮಾತು ಅನ್ನೋದು ಇದೆಯಲ್ರಿ, ಮನುಷ್ಯನಿಗೆ ಇಡೀ ಜಗತ್ತಿನಲ್ಲಿ ಗಾಳಿ ಮಾತುಗಳ ಮೇಲೆ ಮನುಷ್ಯ ಬದುಕಿದ್ದಾನೆ ಹೊರತು ಅರಿವಿನ ಪ್ರಜ್ಞೆಯ ಒಳಗಡೆ ಬದುಕಿಲ್ಲ ಮನುಷ್ಯ.
ಅರಿವಿನ ಪ್ರಜ್ಞೆಯಲ್ಲಿ ಬದುಕಬೇಕು. ಗಾಳಿ ಮಾತು ಅಂದರೆ ಯಾರಿಗಾರು ಹೇಳಬೇಕು, ಹೇಳ್ಬೇಡ್ರಿ ಅಂತ ಅಷ್ಟೇ. ಇಲ್ಲಿ ಕೂತಾರಲ್ಲ ಸೆಂಟ್ರ್ನವ್ರಿಗೆ ಹೇಳ್ಬೇಕು, ಯಾರಿಗೂ ಹೇಳ್ಬೇಡ್ರಿ ಅಂತ. ನ್ಯೂಸ್ ಪೇಪರ್ ಸುಳ್ಳು ಮಾಡ್ತದದು. ಏನು ಮಾಡ್ತದು? ನ್ಯೂಸ್ ಪೇಪರ್ ಸುಳ್ಳು ಮಾಡ್ತದೆ ಈ ಜಗತ್ತಿನಲ್ಲಿ. ಹಾಗಾಗಿ ಇಲ್ಲಿ ಈ ದೇಶದೊಳಗಡೆ ಹುಟ್ಟಿರ್ತಕ್ಕಂಥ ಅನೇಕ ಪಂಥಗಳು, ಅನೇಕ ವಿಚಾರಧಾರೆಗಳು ತುಂಬಿ ತುಳುಕಿರ್ತಕ್ಕಂಥ, ಒಂದು ಕಡೆ ಶೈವ ಪರಂಪರೆ, ಇನ್ನೊಂದು ಕಡೆ ಸಪ್ತಶೈವಗಳು, ಒಂದು ಕಡೆ ಇನ್ನೊಂದು ಕಡೆ ಆದಿಶೈವ, ಇನ್ನೊಂದು ಕಡೆ 63 ಪುರಾತನರು, ಇನ್ನೊಂದು ಕಡೆ ವೈಷ್ಣವರು, ಇನ್ನೊಂದು ಕಡೆ ದ್ವೈತ, ಅದ್ವೈತ, ವಿಶಿಷ್ಟದ್ವೈತ, ಶಕ್ತಿ ವಿಶಿಷ್ಟದ್ವೈತ. ಅದರ ಮಧ್ಯದಲ್ಲಿ ಅನೇಕ ಮತ, ಪಂಥ, ಪ್ರಯೋಗಶೀಲತೆ. ಇದರ ಜೊತೆಯಲ್ಲಿ ಬುದ್ಧ, ಮಹಾವೀರ, ನಾನಕ್ ಇವರೆಲ್ಲರೂ ಹುಟ್ಟುದ್ರು. ಈ ಭಾರತದಲ್ಲಿ ಹೆಂಗೆ ಜನನ ಆಯಿತು ಅಂದರೆ ಕೆಲವರು ಕೇವಲ ತಾವು ನಂಬಿರ್ತಕ್ಕಂಥ ವಿಚಾರಧಾರೆಯೇ ನಂಬ್ರಿ ಅಂತ ಹೇಳ್ತಕ್ಕಂಥವ್ರು ಇರ್ತಾರೆ. ಅವ್ರು ಹೇಗೆ ಅಂತ ಹೇಳಿದ್ರೆ ಕುದುರೆಗೆ ಮೇವು ಹಾಕ್ಬಿಟ್ಟು ಹಿಂಗೆ ಕಟ್ಟಿಬಿಡ್ತಾರೆ, ಎಡಕ್ಕೂ ನೋಡಬಾರ್ದು ಬಲಕ್ಕೂ ನೋಡಬಾರ್ದು. ಭಾರತ ಹಾಗಲ್ಲ. ಎಂತೆಂತಹ ಪಂಥಗಳು, ಎಂತೆಂತಹ ಶಿವಯೋಗಗಳು, ಎಂತೆಂತಹ ವಿಚಾರಧಾರೆಗಳು 12ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು. ನೀವು ತಿಳಿದುಕೊಳ್ಳಿ, ಜನಕರಾಜನ ಒಡ್ಡೋಲಗದಲ್ಲಿ ಪಂಡಿತರಿದ್ದು, ಇಡೀ ಜಗತ್ತಿನೊಳಗಡೆ ಒಂದೇ ಜಾಗದಲ್ಲಿ, ಒಂದೇ ಸ್ಥಳದಲ್ಲಿ, ಒಂದೇ ಜಾಗದಲ್ಲಿ ನಿತ್ಯ ಮುಕ್ತಾತ್ಮರನ್ನ ನೋಡ್ತಕ್ಕಂತಹ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕದ ಬಸವ ಕಲ್ಯಾಣದ 770 ಜನ ಮರಗಣ್ಣು ಒಂದೇ ಜಾಗದಲ್ಲಿ. ತಾಕತ್ತು ನೋಡ್ರಿ, ಅದು ಭಾರತದ ತಾಕತ್ತದು. 770 ಜನ ಒಂದೇ ಜಾಗದಲ್ಲಿ. ಎಲ್ಲೆಲ್ಲೋ ಒಂದೊಂದು ಕಡೆ 5 ಜನ, 10 ಜನ, 50 ಜನ, 60 ಜನ ಅಲ್ಲ. ಇದು 770 ಜನ ಒಂದೇ ಸಲ ನಿತ್ಯ ಮುಕ್ತಾತ್ಮರು. ಅದರೊಳಗಡೆ 330 ಜನ ವಚನಕಾರರು, ಅದರೊಳಗಡೆ 63 ಜನ ಹೆಣ್ಣು ಮಕ್ಕಳು. ಇವರೆಲ್ಲರೂ ಈ ದೇಶದೊಳಗಡೆ ಏನು ಮಾಡಿದ್ರು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನಾವು ಬಹಳ ಜನ ಏನು ಮಾಡಿಬಿಡ್ತೇವೆ, ಬಸವಾದಿ ಪ್ರಮತರನ್ನ, ಬಸವಾದಿ ಶರಣರನ್ನ ಚೌಕಟ್ಟಿನಲ್ಲಿ ಇಟ್ಕೊಂಡು ಹೊರಟು ಬಿಟ್ಟಿದ್ದೇವೆ. ಚೌಕಟ್ಟಿನಿಂದ ಹೊರಗೆ ತರಬೇಕೀಗ ಅವರನ್ನು, ಬಹಳ ಚೌಕಟ್ಟಿನಿಂದ ಹೊರಗೆ ತರಬೇಕು ಅವರನ್ನು, ಅತಿ ಅದ್ಭುತವಾಗಿ ಹೊರಗೆ ತರಬೇಕವರನ್ನ. ಈ ದೇಶದ ಕೊನೆಯ ಪ್ರವಾದಿ ಯಾರಾದರೂ ಇದ್ರೆ, ಶಿವನ ನಂತರ ಕೊನೆಯ ಪ್ರವಾದಿ ಯಾರಾದರೂ ಇದ್ರೆ ಬಸವಣ್ಣ. ಲಾಸ್ಟ್ ನಿರ್ಧಾರ ಮಾಡೋದು ಧರ್ಮದ ವಿಚಾರಧಾರೆಯಲ್ಲಿ, ತತ್ವದ ವಿಚಾರಧಾರೆಗಳಲ್ಲಿ, ದೇವರ ವಿಚಾರಧಾರೆಗಳಲ್ಲಿ, ಯೋಗದ ವಿಚಾರಧಾರೆಗಳಲ್ಲಿ, ರಾಷ್ಟ್ರ ಧರ್ಮವನ್ನು ಕಟ್ಟುವ ವಿಚಾರಧಾರೆಯಲ್ಲಿ, ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ತರುವ ವಿಚಾರಧಾರೆಯಲ್ಲಿ, ಬಹುಸಂಸ್ಕೃತಿಯ ಒಳಗಡೆ ಬಹುತ್ವದ ಮನಸ್ಸುಳ್ಳಿರತಕ್ಕಂತಹ ಮಾನವೀಯ ಸಮಾಜವನ್ನು ಕಟ್ಟುವ ಪಾತ್ರದಲ್ಲಿ ಕೊನೆಯ ಪ್ರವಾದಿ ಬಸವಣ್ಣ. 12ನೇ ಶತಮಾನದ ನಂತರ ಸಿಖ್ ಧರ್ಮ ಬಂದಿದ್ರೂ ಸಹ ಅದು ಸಿಖ್ ಧರ್ಮ ಕೇವಲ ಎಲ್ಲ ರೀತಿಯಲ್ಲಿ ಅದು ಆಧ್ಯಾತ್ಮವನ್ನೇ ಬೋಧನೆ ಮಾಡ್ತದೆ. ಎಲ್ಲ ಧರ್ಮಗಳು ಆಧ್ಯಾತ್ಮ ಧರ್ಮವನ್ನ ಬೋಧನೆ ಮಾಡ್ತು. ಆದರೆ ಬಸವಾದಿ ಪ್ರಮತರು ಕಟ್ಟಿರ್ತಕ್ಕಂಥ ಭಾರತ ಕಾಯಕ, ದಾಸೋಹ, ಆರ್ಥಿಕ, ಶಿವಯೋಗ, ಮನುಷ್ಯತ್ವವುಳ್ಳರ್ತಕ್ಕಂತಹ ಒಂದು ಸುಂದರವಾದಂಥ ದೇಶವನ್ನು ಕಟ್ಟುವುದರಲ್ಲಿ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥವು. ಎಲ್ಲರೂ ದೇವರ ಧರ್ಮದ ಬಗ್ಗೆ ಮಾತನಾಡಿದ್ರೆ ಮನುಷ್ಯರ ಬಗ್ಗೆ ಮಾತನಾಡಿದವರು ಬಸವಣ್ಣ. ಮನುಷ್ಯರ ಬಗ್ಗೆ ಮಾತನಾಡಬೇಕಲ್ಲ, ಮನುಷ್ಯರ ಬಗ್ಗೆ ಮಾತನಾಡಬೇಕಿವತ್ತು. ಆ ಮನುಷ್ಯರ ಬಗ್ಗೆ ಮಾತನಾಡುವ ಭಾರತವನ್ನು ಕಟ್ಟಿದ್ರು. ಯಾವ ಆಧಾರದ ಮೇಲೆ? ಕಾಯಕ ತತ್ವದ ಆಧಾರದ ಮೇಲೆ, ದಾಸೋಹದ ಆಧಾರದ ಮೇಲೆ, ಸತ್ಯಶುದ್ಧವಾದಂತಹ ದೇವರ ಕಲ್ಪನೆಯ ಆಧಾರದ ಮೇಲೆ. ದಯಮಾಡಿ ಯಾರು ವಿಡಿಯೋ ಮಾಡ್ಕೊಳ್ಬಾರ್ದು. ಆಧಾರದ ಮೇಲೆ ಇದನ್ನ ಕಟ್ಟಿದ್ರು. ಬಸವಣ್ಣನ ಭಾರತ ಇದೆಯಲ್ರಿ, ಕಟ್ಟುವ ರೀತಿ ಇದೆಯಲ್ಲ, ಅದು ಬಹಳ ಅತಿ ಅದ್ಭುತವಾಗಿ ಕಟ್ಟುವಂಥ ರೀತಿ ಅದು. ನೋಡಿ, ಕೇವಲ ಜಪ ಮಾಡ್ಕೊಂಡು ಕೂತ್ರೆ ಸಾಲದು. ಕೇವಲ ದೇವರ ನಾಮಸ್ಮರಣೆ ಮಾಡ್ಕೊಂಡು ಕೂತು ಬಿಟ್ರೆ ಹೇಗಾಗುತ್ತೆ?
ಜಗತ್ತು ನಡಿಬೇಕಲ್ಲ, ಜಗತ್ತು ನಡಿಬೇಕಲ್ಲ. ಬರೀ ಪೂಜೆನೇ ಮಾಡ್ಕೊಂಡು ಕೂತ್ಬಿಟ್ರೆ ಏನು ನಡೀತದೆ ಅಲ್ವಾ? ವಿಚಾರ ಮಾಡಿ. ದೇಶದಲ್ಲಿ ಈ ಭಾರತದಲ್ಲಿ ನೆಲ ಇತ್ತು, ದುಡಿಯುವ ವರ್ಗ ಇತ್ತು, ದುಡಿಯುವ ಕೈಗಳಿದ್ದವು, ಶ್ರಮವನ್ನು ಹೊತ್ತಂತಹ ಶಕ್ತಿವಾದಂತಹ ಭುಜಗಳಿದ್ದವು. ಎಲ್ಲ ಕೆಳವರ್ಗದ ಸಂಪತ್ತು ದುಡಿದಿನೇನು ಕೊಡಬೇಕನ್ನತಕ್ಕಂತಹ ಬಹಳ ದೊಡ್ಡ ಪ್ರಕ್ರಿಯೆಯನ್ನು ಹೊತ್ತುಕೊಂಡು ಭಾರತದಲ್ಲಿ ನಿಂತಿರ್ತಕ್ಕಂಥ ಕೆಳವರ್ಗದ ಸಮುದಾಯ ನಿಂತಿತ್ತು. ಬಸವಣ್ಣ ಬಹಳ ಚೆನ್ನಾಗಿ ಚಿಂತನೆ ಮಾಡಿದರೆ ಬಂದವರೆಲ್ಲರೂ ಏನ್ ಹೇಳಿದ್ರು? ದೇವರನ್ನ ನಂಬು ಅಂದ್ರು. ನಂಬಬೇಕು, ನಂಬಬಾರದು ಅಂತ ಹೇಳ್ತಾ ಇಲ್ಲ, ನಂಬಬೇಕು. ದೇವರನ್ನ ನಂಬು ಅಂದ್ರು. ಧ್ಯಾನವನ್ನ ಮಾಡು ಅಂತ ಹೇಳಿದ್ರು. ಆಸೆಯನ್ನ ಬಿಡು ಅಂದ್ರು. ಬಸವಣ್ಣ ವಿಚಾರ ಮಾಡಿದ್ರು, ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ಬಸವಣ್ಣನವರ ಭಾರತ ಕಟ್ಟುವ ಪ್ರಯೋಗಶೀಲತೆ ಇದೆಯಲ್ಲ, ಕೇವಲ ಪ್ರಾರ್ಥನೆ ಮಾಡಿಕೊಂಡು ಕೂತು ಬಿಟ್ರೆ ಎಲ್ಲಿ ನಡೀತದೆ? ಬೆಳಗಿನ ಸಂಜೆವರೆಗೂ ಪ್ರಾರ್ಥನೆ ಮಾಡೋದಪ್ಪ, ನಡಿಬೇಕಲ್ಲ. ಹಣ ಬೇಕಲ್ಲ, ಸಂಪತ್ತು ಬೇಕಲ್ಲ. ಇದನ್ನ ಅನುಭವ ಮಂಟಪ ಅನ್ನತಕ್ಕಂಥ ಪ್ರಜಾಸತ್ತಾತ್ಮಕವಾದಂತಹ ಒಳಗಡೆ ತಂದು ಚಿಂತನೆಗೆ ಇಟ್ಟರು ಬಸವಣ್ಣ. ಬಹಳ ದೊಡ್ಡ ಚಿಂತನೆಗೆ ಇಟ್ಟರು. ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು? ವಾಟ್ ಈಸ್ ದ ಫಂಡಮೆಂಟಲ್? ಮನುಷ್ಯನಿಗೆ ಏನು ಬೇಕು? ಧರ್ಮ ಬೇಕೋ, ಅಧ್ಯಾತ್ಮ ಬೇಕೋ, ದೇವರು ಬೇಕೋ, ಏನು ಬೇಕು? ಇದು ಮೊಟ್ಟ ಮೊದಲಿಗೆ ಚಿಂತನೆ ಮಾಡಿದವರು ಯಾರಾದರೂ ಇದ್ರೆ ಬಸವಾದಿ ಪ್ರಮುಖ. ನಾನು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ, ಧರ್ಮ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಧ್ಯಾತ್ಮ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲವೂ ಬೇಕು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಏನು ಬೇಕು ಅಂತ ಕೇಳಿದ್ರೆ, ಮೊದಲು ಮನುಷ್ಯನಿಗೆ ಏನು ಬೇಕಾಗಿದೆ ಅಂದ್ರೆ ಅನ್ನ ಬೇಕು. ಏನು ಬೇಕು? ಅನ್ನ. ಇದು ಮೊದಲನೆಯದು, ಅನ್ನ. ಮನುಷ್ಯನಿಗೆ 5 ಮುಖ್ಯವಾಗಿ ಬೇಕ್ರಿ. ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಇರ್ತಕ್ಕಂಥ ಮನುಷ್ಯನಿಗಾದ್ರೆ ಏನು ಬೇಕು? 5 ವಸ್ತುಗಳು ಬೇಕು. ಅನ್ನ, ಅರಿವೆ, ಅರಿವು, ಆಶ್ರಯ, ಔಷಧ. ಮನುಷ್ಯನಿಗೆ ಮೊದಲು ಏನು ಬೇಕು? ಅನ್ನ ಬೇಕು. ಅದಕ್ಕೆ ಬಸವಣ್ಣವರು ಬರೆದ್ರು ವಚನದಲ್ಲಿ, ಅನ್ನವ ಕೊಂಡು ಚೈತನ್ಯವ ಕೊಂಬಂತೆ. ಒಂದೊಂದು ಶಬ್ದ ಜಗತ್ತು ಕಟ್ಟೋದಿದೆಯಲ್ಲ ಬಸವಣ್ಣನದು. ಅನ್ನವ ಕೊಂಡು ಚೈತನ್ಯವ ಕೊಂಬಂತೆ. ಅನ್ನ ಬೇಕು ಮನುಷ್ಯನಿಗೆ. ಕಾರಣ ಏನು ಅಂತಂದ್ರೆ, ಈ ಸೃಷ್ಟಿ ಒಳಗಡೆ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲದಕ್ಕೂ ಆಹಾರ ಬೇಕು. ಈ ಮನುಷ್ಯ ಪ್ರಾಣಿಗೂ ಆಹಾರ ಬೇಕು, ಅನ್ನ ಬೇಕು. ಪಶು ಪಕ್ಷಿ ಪ್ರಾಣಿಗಳಿಗೆ ಸೃಷ್ಟಿಯೊಳಗಡೆ ಸಿಗ್ತದೆ, ಮನುಷ್ಯನಿಗೆ ದುಡಿದ್ರೆ ಸಿಗ್ತದೆ. ನೋಡ್ರಿ, ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು. ಭಾಳ ಚೆನ್ನಾಗಿ ತಿಳ್ಕೊಳ್ಬೇಕು. ಗೆಡ್ಡೆ ಗೆಣಸು ತಿಂದು ಬದುಕ್ತಿದ್ದ ಮನುಷ್ಯ. ಈಗ ಸ್ವಲ್ಪ ನಾಗರಿಕತೆ ಬಂದದ ನಿಮಗೆ. ಈಗ ವುಡ್ಲ್ಯಾಂಡ್ ಶೂ ಹಾಕಿದಿರಿ, ಟೀ ಶರ್ಟ್ ಹಾಕಿದಿರಿ, ಚಲೋ ಬಂಗಾರದ ಕನ್ನಡಕ ಹಾಕಿದಿರಿ, ಪರ್ಫ್ಯೂಮ್ ಹಾಕಿದಿರಿ. ಈಗ ಸ್ವಲ್ಪ ಮನುಷ್ಯರು ಕಂಡಂಗೆ ಕಾಣಕತ್ತೀರಿ. ಈಗ ಮತ್ತೇನು ತಪ್ಪು ತಿಳ್ಕೊಬೇಡ್ರಿ ಹಿಂಗಂತೀನಿ ಅಂತ. ಈಗ ಕಾಣಕತ್ತೀವಿ ನಾವು. ಸುಮ್ಮನೆ ಒಂದು 2000 ವರ್ಷದಿಂದ ನಿಮ್ಮನ್ನು ನೀವೇ ನೋಡ್ಕೊಡ್ರಿ. ಎಷ್ಟು ಉದ್ದ ಗಡ್ಡ ಇದ್ದಿರ್ಬೋದು, ಎಷ್ಟು ತಲೆ ಬಿಟ್ಕೊಂಡಿರ್ಬೋದು, ಹೇಗೆ ಬದುಕಿರ್ಬೋದು ನಾವು, ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಆ ಬದುಕನ್ನು ತೆಗೆದುಕೊಂಡು ಬಂದಿರ್ಬೋದು, ಆ ವ್ಯವಸ್ಥೆಯನ್ನು ಹೇಗೆ ಅವ್ರು ಕಟ್ಟಿಕೊಂಡು ಬಂದಿರ್ಬೋದು ಅನ್ನತಕ್ಕಂಥದ್ದನ್ನು ನೋಡೋದು. ಮನುಷ್ಯನಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಅನ್ನ. ಮಗು ಹುಟ್ಟಿದ ಕೂಡಲೇ ಬಯಸುವುದು ತಾಯಿಯ ಎದೆಯ ಹಾಲು. ಆ ಆಹಾರ ಅನ್ನತಕ್ಕಂತಹ ಸಂಸ್ಕೃತಿಯನ್ನ ಮೊಟ್ಟ ಮೊದಲಿಗೆ ಬಸವಣ್ಣರು ಹೇಳಿದ್ರೆ ಅನ್ನ ಬೇಕು ಅಂತ. ಅದಕ್ಕೆ ಬಸವಾದಿ ಇಡೀ ಜಗತ್ತಿನ ಎಲ್ಲ ಧರ್ಮಗಳು ಪ್ರಸಾದ ಆದ ಮೇಲೆ ಕೈ ತೊಳೆದು ಬಿಟ್ಟು ಅದನ್ನು ಎಂಜಿಲು ಅಂತ ಅಂದುಬಿಟ್ರು. ಬಸವಾದಿ ಪ್ರಮುಖರು ಕೈ ತೊಳೆದ ಮೇಲೆ, ಅದು ಊಟ ಮಾಡಿದ ಮೇಲೆ ಎಂಜಿಲಲ್ಲ, ಕೈ ತೊಳ್ಕೊಂಡು ಸಂಪೂರ್ಣವಾಗಿ ಒಂದು ಅಗಳನ್ನು ಚೆಲ್ಲದಂತೆ ಅದನ್ನು ತೊಳೆದು ಕುಡಿಬೇಕು. ಅನ್ನಕ್ಕೆ ಗೌರವವನ್ನು ಕೊಟ್ಟರು. ಇಟ್ ಈಸ್ ಸೇವ್ ದ ಫುಡ್ ಅನ್ನತಕ್ಕಂಥ ವ್ಯವಸ್ಥೆ ಏನಪ್ಪ, ಸೇವ್ ದ ಫುಡ್.
ಆಹಾರವನ್ನು ಸಂರಕ್ಷಣೆ ಮಾಡುವ ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಮಂತ್ರವನ್ನು ಹೇಳುತ್ತೇವೆ. ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರು ನಿಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕರ್ಪಿಸುವಲ್ಲಿ ಎಚ್ಚರ ಎಚ್ಚರ ಎಚ್ಚರ. ಅನ್ನದ ಬಗ್ಗೆ ಬಹಳ ಎಚ್ಚರ ಕೊಟ್ಟಂತಹ ಧರ್ಮ ಅದು ಶರಣ ಧರ್ಮ. ಭಾರತಕ್ಕೆ ಒಂದು ಅಗಳ ಅನ್ನವನ್ನು ಚೆಲ್ಲಬಾರದು, ಒಂದು ಅಗಳ ಚೆಲ್ಲಬಾರದು. ನೋಡಿ, ಲಿಂಗಾಯತ ಧರ್ಮದೊಳಗಡೆ, ಶರಣ ಧರ್ಮದೊಳಗಡೆ ಪ್ರಸಾದ ಮುಗಿದ ಮೇಲೆ ಕೈ ತೊಳ್ಕೊಂಡು ಕುಡಿತಾರ ಇಲ್ಲ? ಏನ್ರಿ? ಕುಡಿತಾರೆ. ಯಾಕೆ? ಮುಸ್ರೆ ಅಲ್ಲ, ಜೀರ್ಣಕ್ಕೂ ಯೋಗ್ಯ, ಆಹಾರವನ್ನೂ ಬಿಡಬಾರ್ದು. ನೀವು ಹೋಟ್ಲಿಗೆ ಹೋದಾಗ ನಿಮಗೆ ಕೊಟ್ಟಿರ್ತಾರಲ್ಲ ಫಿಂಗರ್ ಬೋಲ್ ಅಂತ, ಎದಕ್ಕೆ ಕೊಟ್ಟಾರ? ನಿಂಬೆಹಣ್ಣು ನೀರು. ಅದ್ರ ನೀವು ಹೋಗಿರೇನ್ರಿ ಅಂತ ಕೇಳಬೇಡ್ರಿ, ನೀವು ಹೇಳಿದನ್ನು ಕೇಳಿವಿ. ಒಂದು ಶಬ್ದ ಆಡಿಬಿಡ್ತದ್ರಿ ಹಂಗೆ ವಿವೇಕ. ಆಯ್ತಾ? ಆ ಫಿಂಗರ್ ಬೋಲ್ ಎದಕ್ಕೆ ಕೊಟ್ಟಾರ? ನಿಂಬೆಹಣ್ಣು ಕೈಯೊಳಗೆ ಚೆನ್ನಾಗಿ ತೊಳ್ಕೊಂಡ ಮೇಲೆ ನಿಂಬೆಹಣ್ಣು ಜೀರ್ಣದ ಶಕ್ತಿ ನಿನ್ನ ಪ್ರಸಾದವು ಅಲ್ಲಿರಲಿ, ಕುಡಿಬೇಕು ಅನ್ನತಕ್ಕಂಥ ವ್ಯವಸ್ಥೆನೇ ಇಟ್ಟಿದ್ದಾರೆ. ಇದು ಯಾರಿಗೂ ಅರಿವಿಲ್ಲ ಅದ್ರ ಬಗ್ಗೆ, ಯಾರಿಗೂ ಅದು ತಿಳುವಳಿಕೆ ಕೊರತೆ ಅದು. ಹಾಗಾಗಿ ಇಲ್ಲಿ ಮೊದಲು ಅನ್ನ ಬೇಕು ಮನುಷ್ಯನಿಗೆ, ಮೊದಲು ಅನ್ನ, ಆಹಾರ. ಅದಕ್ಕಾಗಿ ಬಸವಣ್ಣ ಆಹಾರದ ಬಗ್ಗೆ ಎಷ್ಟು ಚೆನ್ನಾಗಿ ಸಂದೇಶವನ್ನು ನೀಡಿದ್ರು ಅಂತ ಹೇಳಿದ್ರೆ, ಅನ್ನವನ್ನು ಕೊಂಡು ಚೈತನ್ಯವ ಕೊಂಬಂತೆ. ಚೈತನ್ಯ ಬೇಕು ಅನ್ನಕ್ಕೆ. ಮನುಷ್ಯನಿಗೆ ಮಲವೇ ಬಲ. ಏನು ಬಲ? ಊಟ ಮಾಡಿದ್ಮೇಲೆ ಮಲ ಬದ ಇರಬೇಕು. ಒಂದು 6 ಸಲ ಹೋಯ್ತು ಅಂತಂದ್ರೆ ಡ್ರಿಪ್ ಹಾಕಿಸ್ಕೋಬೇಕು. ಮಲವೇ ಬಲ. ಶಬ್ದ ಮಡಿವಂತಿಕೆ ಆಗಬಾರ್ದು, ಜ್ಞಾನ ಆಗಬೇಕು ನಿಮಗೆ. ಶಬ್ದಗಳು ಭಾಳ ಜನರಿಗೆ ಮುಜುಗ್ರ ಮತ್ತು ಮಡಿವಂತಿಕೆ ಆಗ್ತದ್ರಿ. ಶಬ್ದ ಮಡಿವಂತಿಕೆ ಮತ್ತು ಮುಜುಗ್ರ ಆಗಬಾರ್ದು. ಅನ್ನವೇ ಬಲ. ಮನುಷ್ಯನಿಗೆ ಅನ್ನ ಮತ್ತು ಅನ್ನ ಊಟ ಮಾಡಿದ ಮೇಲೆ ಮಲಬಲ. ಮಕ್ಕಳಿಗೆ ಏನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬಲ ಯಾವುದಂದ್ರೆ ರೋದನಂಬಲ. ಅವು ಚಿರಾಡ್ತವು, ಕೊಟ್ಟು ಬಿಡ್ತೀರಿ. ರೋದನಂಬಲ ಮಕ್ಕಳಿಗೆ, ರೋದನಂಬಲ. ನಿಮಗೆಲ್ಲರಿಗೂ 3ನೆಯ ಬಲ ಯಾವುದು ಅಂತಂದ್ರೆ ಅನ್ನ, ಆಮೇಲೆ ಮಲ, ದೇಹಕ್ಕೆ ಬಲ, ಆಮೇಲೆ 3ನೆಯ ಬಲ ಯಾವುದು ನಿಮಗಂತಂದ್ರೆ ದೇವರು ಧರ್ಮಕ್ಕಿಂತ ಹಣ ಬಲ. ಏನು ಬಲ? ಹಣ ಬಲ. ಹಣ ಬೇಕು. ಹಣ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹಣ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ, ಯಾರ್ದು ನಡೆಯೋದಿಲ್ಲ, ಕಾಲೇ ಹೊರಗಡೆ ಹೋಗೋದಿಲ್ಲ. ಹಣವೇ ಬಹಳ ಮುಖ್ಯವಾದುದು. ಅದಕ್ಕಾಗಿ ಬಸವಣ್ಣನವರು ಅನ್ನ ಮೊದಲನೆಯದು, ಆಹಾರ 2ನೆಯದು ಅರಿವು, ನಾಲೆಡ್ಜ್. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್. ಜ್ಞಾನದಲ್ಲಿ ಬಹಳ ದೊಡ್ಡ ಜ್ಞಾನ ಇಂದ್ರಿಯ ಜ್ಞಾನವ, ಇಂದ್ರಿಯಾತೀತವಾದ ಜ್ಞಾನ, ಆಧ್ಯಾತ್ಮ ಜ್ಞಾನ, ವೃತ್ತಿ ಜ್ಞಾನ. ಜ್ಞಾನದಲ್ಲಿ ಬಹಳ ವಿಭಿನ್ನವಾದಂಥ ಜ್ಞಾನಗಳು. ಅದು ಸಬ್ಜೆಕ್ಟ್ ವೈಸಸ್ ಜ್ಞಾನಗಳವಲ್ಲ, ಬಹಳ ಸಬ್ಜೆಕ್ಟ್ ವೈಸಸ್ ಜ್ಞಾನಗಳು. ಮನುಷ್ಯನಿಗೆ ಅರಿವಿರಬೇಕು. ಎಂತಹ ಅರಿವಿರಬೇಕು ನೋಡ್ರಿ. ಬಸವಣ್ಣವರು ಮೊದಲು ಕಂಡಿಡಿದ ಧರ್ಮ ಇದು. ಬೇರೆಯವರೆಲ್ಲ ಏನು ಕಂಡಿಡಿದ್ರು? ಪರಮಾತ್ಮ ಎಲ್ಲಿದ್ದಾನೆ, ಅವನು ಹೆಂಗದಾನ, ಇವನು ಹೆಂಗದಾನ, ಆ ಕಡೆ ಹೆಂಗದಾರ, ಈ ಕಡೆ ಹೆಂಗಿದ್ದಾರೆ, ಎಲ್ಲರೂ ಅದನ್ನೇ ಕಂಡಿಡಿದ್ರು. ಬಸವಣ್ಣ ಹಂಗೆ ಕಂಡಿಡಿಲಿಲ್ಲ. ಬಸವಣ್ಣ ಕಂಡಿಡಿದು ಮೊಟ್ಟ ಮೊದಲನೇದು ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಮನುಷ್ಯನಿಗೆ ಏನು ಬೇಕು? ಅನ್ನ ಬೇಕು, ಬದುಕಲಿಕ್ಕೆ ಅರಿವು ಬೇಕು, ದೇಹ ಮುಚ್ಚಲಿಕ್ಕೆ ಬಟ್ಟೆ ಬೇಕು, ಇರ್ಲಿಕ್ಕೊಂದು ಮನೆ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದು ಯಾರಿಗೂ ಬೇಡ ಹೇಳಿ ನೋಡೋಣ? ಯಾರಿಗೆ ಬೇಡ? ಎಲ್ಲರಿಗೂ ಬೇಕಲ್ಲ. ಇದೆಲ್ಲವೂ ಬೇಕು ಅಂತಂದ್ರೆ ಏನು ಬೇಕು? ಏನು ಬೇಕು? ಕಾಂಚನ ಬೇಕು. ಏನು ಬೇಕು? ಕಾಂಚನಂ ಕಾರ್ಯಸಿದ್ಧಿ. ಏನು ಬೇಕು? ರೊಕ್ಕ ಬೇಕು. ನಿಮಗೂ ಬೇಕು, ಮಾತಾಡೋ ಸ್ವಾಮಿಗೂ. ನಿಮ್ಮನ್ನಷ್ಟು ಹೇಳ್ಕೊಂಡ್ರೆ ನಮಗೇನು ಗತಿ ಆಗ್ತದೆ? ನಮ್ಮದು ಹೇಳ್ಕೋಬೇಕಲ್ಲ. ನಾವೆಲ್ಲ ಬೇಡ ಬೇಡ ಅಂದೀವಿ. ನಮ್ಮಷ್ಟು ಆಸ್ಪುರ್ಕರು ಯಾರೂ ಇಲ್ಲ.
ಅಲ್ವಾ? ಏನು ಬೇಕು? ಹಣ ಬೇಕು. ಬಸವಣ್ಣ ನೋಡಿದ್ರು, ಮನೆಯನ್ನ ಬಿಟ್ರು, ಮಂಗಳವಾಡಕ್ಕೆ ಬಂದ್ರು, ಕಲ್ಯಾಣಕ್ಕೆ ಬಂದ್ರು, ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು, ಪ್ರಧಾನಮಂತ್ರಿಗಳಾಗಿದ್ರು, ಕರ್ಣಿಕರಾದರು. ಈ ಸೃಷ್ಟಿಯನ್ನು ಒಂದು ಸಲ ತಿರುಗಾಡಿ ನೋಡಿದ್ರು. ಈ ಜಗತ್ತಿನೊಳಗಡೆ ನೋಡಿದ ಕೂಡಲೇ ಜನರಿಗೆ ಭೂಮಿಯೂ ಇತ್ತು, ಕಾಯಕವೂ ಇತ್ತು, ದುಡಿತಾ ಇದ್ರು. ಅವ್ರಿಗೇನೋ ಒಂದು ರೀತಿಯಲ್ಲಿ ಬದುಕಿನೊಳಗಡೆ ಸಂತೋಷ ಸುಖ ಇಲ್ಲದೆ ಇದ್ದಾಗ ಬಸವಣ್ಣ ಈ ಜಗತ್ತಿನಲ್ಲಿ ದೇವರು ಧರ್ಮಕ್ಕಿಂತ ನೀನು ಮಾಡುವ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಮೊಟ್ಟ ಮೊದಲನೆಯ ಸೂತ್ರವನ್ನು ತಂದರು. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಕೈಲಾಸ ಅನ್ನತಕ್ಕಂಥದ್ದು ಮೇಲಿಲ್ಲ, ನೀನು ಮಾಡುವ ಕಾಯಕವೇ ಕೈಲಾಸ. ಈ ಸೂತ್ರ ಬಂದಿದ್ದು ಭಾರತದಲ್ಲಿ. ಡಿಗ್ನಿಟಿ ಆಫ್ ಲೇಬರ್ ಬೇರೆ, ಡಿವಿನಿಟಿ ಆಫ್ ಲೇಬರ್ ಬೇರೆ. ದ ಫಾರ್ಮರ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಇಸ್ ದ ಡಿವಿನಿಟಿ ಆಫ್ ಲೇಬರ್. ಆ ಕಾಯಕ ತತ್ವ ಯಾವಾಗ ಪ್ರಾರಂಭವಾಯಿತು, ಮನುಷ್ಯನಿಗೆ ಹಣ ಬರ್ತದ. ಹಣ ಬಂದ ಕೂಡಲೇನವನು ಎಲ್ಲ ತಗೊಳ್ತಾನೆ. ಆ ದುಡಿಯುವ ಕೈಗಳಿಗೆ, ದುಡಿಯುವ ಮನಸ್ಸುಗಳಿಗೆ, ದುಡಿಯುವ ಆರ್ಥಿಕದ ಚಿಂತನೆಗೆ, ದುಡಿಯುವಂತಹ ಆ ದುಡಿಮೆಗೆ ಧರ್ಮದ ಮತ್ತು ಅಧ್ಯಾತ್ಮದ ಶಕ್ತಿ ತುಂಬೋದು ಇದೆಯಲ್ಲ, ಇದು ಈ ಭಾರತ ದೇಶದೊಳಗಡೆ ಬಸವಣ್ಣನಿಗೆ ಬಿಟ್ಟರೆ ಯಾರ ಕೈಯಲ್ಲೂ ಮಾಡ್ಲಿಕ್ಕಾಗಲಿಲ್ಲ. ಯಾರ ಕೈಲಾಗ್ಲಿಲ್ರಿ. ಬಂದವರೆಲ್ಲರೂ ಏನ್ ಹೇಳಿದ್ರು? ನಿರಾಶೆಯಾಗಿ ಬದುಕ್ರಿ ಅಂದ್ರು. ಬಸವಣ್ಣ ನಿರಾಶೆಯಾಗಿ ಬದುಕ್ರಿ ಅನ್ನಲಿಲ್ಲ. ಆಸೆ ಅರಸನಿಗೆ ಶಿವಭಕ್ತರು ಹೇಗೆ ಬದುಕಬೇಕನ್ನೋದನ್ನು ತೀರ್ಮಾನ ಮಾಡಿ ಬಹಳ ಒಂದೊಂದು ನಮ್ಮಲ್ಲಿ ಹಿಂದ್ಗಡೆಯಿಂದ ಬಂದ್ಬಿಡಪ್ಪ, ಒಂದೊಂದು ನೀವು ಗಮನ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಶಬ್ದಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಈ ದೇಶದೊಳಗಡೆ ಬಸವಣ್ಣನವರ ಭಾರತದ ಕಲ್ಪನೆ ಇದೆಯಲ್ಲ, ಅದು ಈ ದೇಶದೊಳಗಡೆ ಬಂದುಬಿಟ್ಟಿದ್ರೆ ಈ ದೇಶದಲ್ಲಿ ಬಡತನ ಇರ್ತಿರ್ಲಿಲ್ಲ, ಈ ದೇಶದಲ್ಲಿ ಆರ್ಥಿಕತೆ ಹೆಚ್ಚಾಗ್ತಿತ್ತು. ಕಾಯಕದಲ್ಲಿ ಮೇಲು ಕೀಳಿದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರು ಹೇಳಿದ್ರು, ಕಾಯಕದಲ್ಲಿ ಮೇಲಿಲ್ಲ, ಆವ ಕಾಯಕವಾದಡೇನು ಸ್ವಕಾಯಕ ಮಾಡುವುದೆಲೆಸು. ಆ ಕಾಯಕಕ್ಕೆ ಒಂದು ಡೆಫಿನೇಷನ್ ಕೊಡೋದಿದೆಯಲ್ಲ ಬಸವಣ್ಣನವರದು. ಸಣ್ಣದು ಮೇಲು ಕೀಳು ಅನ್ನತಕ್ಕಂಥ ಭಾವನೆಯ ಕಾಯಕವೇ ಇರಲಿಲ್ಲ ಬಸವಣ್ಣನವರ ಹತ್ತಿರ. ಆವ ಕಾಯಕವಾದಡೇನು. ಒಂದು ಕುಂಬಾರಕ್ಕೆ ಕಾಯಕವು ಶ್ರೇಷ್ಠತೆ, ಚಪ್ಪಲಿ ಹೊಲಿಯುವ ಕಾಯಕವು ಶ್ರೇಷ್ಠತೆ, ಹಗ್ಗ ನೇಯುವ ಕಾಯಕವು ಶ್ರೇಷ್ಠತೆ, ಪ್ರಧಾನಮಂತ್ರಿ ಅಂದ್ರೆ ಬಹಳ ದೊಡ್ಡ ಕಾಯಕ ಶ್ರೇಷ್ಠತೆ ಅಲ್ಲ. ಅಥವಾ ಪ್ರಧಾನಮಂತ್ರಿ ಆಫೀಸಲ್ಲಿ ಇರ್ತಕ್ಕಂಥ ಒಬ್ಬ ಕೆಳವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವನ ಕಡಿಮೆ ಕಾಯಕದಲ್ಲಿ ಭೇದ ಭಾವವನ್ನು ತೆಗೆದ್ರು. ಅದಕ್ಕಾಗಿ ಕಾಯಕವೇ ಕೈಲಾಸ. ಕಾಯಕದಲ್ಲಿ ಭೇದ ಭಾವ ಇತ್ತು ಬಸವಣ್ಣ ಬರೋ ಪೂರ್ವದಲ್ಲಿ. ಅದಕ್ಕೆ ಕೈಲಾಸದ ಕಲ್ಪನೆ ಕೊಟ್ಟರು. ಆ ಕಾಯಕದ ಕಲ್ಪನೆಗೆ ಬಹಳ ದೊಡ್ಡ ಕಲ್ಪನೆಯನ್ನು ಕೊಟ್ಟರಲ್ಲಿ ಭೇದ ಭಾವ ಇತ್ತು, ಬಹಳ ಭೇದ ಭಾವ ಇತ್ತು. ಈ ಕಾಯಕ ಮಾಡುವವನು ಮೇಲು, ಈ ಕಾಯಕ ಮಾಡುವವನು ಕೆಳಗಡೆ ಕಡಿಮೆ, ಇವನು ದೊಡ್ಡವನು, ಇವನು ಸಣ್ಣವನು, ಇದಿರಲಿಲ್ಲ. ಬಸವಣ್ಣ ಏನು ಮಾಡಿದ್ರು? ಭುಜಕ್ಕೆ ಭುಜ ಕೊಟ್ಟು ಬದುಕುವ ಧರ್ಮವನ್ನು ತಂದರು. ಭುಜಕ್ಕೆ ಭುಜವನ್ನು ಕೊಟ್ಟು ದುಡಿಯುವಂತ ಧರ್ಮವನ್ನು ತಂದರು. ಒಂದು ಚಪ್ಪಲಿ ಹೊಲಿಯುವ ಕಾಯಕವೂ ಶ್ರೇಷ್ಠತೆ, ಒಂದು ಕುಂಬಾರ ಗುಂಡೆಯನ ಕಾಯಕವೂ ಶ್ರೇಷ್ಠತೆ, ಒಂದು ದೋಣಿ ಹಾಯಿಸುವಂತ ಅಂಬಿಗರ ಚೌಡಯ್ಯನ ಕಾಯಕವೂ ಶ್ರೇಷ್ಠತೆ, ಬರೆಯುವಂತಹವನ ಕಾಯಕವೂ ಶ್ರೇಷ್ಠತೆ. ಕಾಯಕದಲ್ಲಿ ಭೇದ ಭಾವ ಇಲ್ಲ. ಆವ ಕಾಯಕವಾದಡೇನು ಸ್ವಕಾಯಕ ಮಾಡುವುದೇ ಲೇಸು. ಅದಕ್ಕೆ ಲದ್ದೆಯ ಸೋಮ ಬರ್ದ ಇದು ವಚನವನ್ನ ಚಂದ ಬರ್ದಾರಿ ಅತ್ತ. ಈ ವಚನವನ್ನು ನೋಡಿ ಮುಂದುವರೆದ ಆತ ಏನು ಹೇಳದ? ಆವ ಕಾಯಕವಾದಡೇನು ಸ್ವಕಾಯಕ ಮಾಡುವುದೇ ಲೇಸು. ಸಾವು ಬಂದರೆ ಸಾಯಿ, ರೋಗ ಬಂದರೆ ನರಳು, ವ್ಯಾಧಿ ಬಂದರೆ ಬಳಲು, ಇದಕ್ಕೆ ದೇವರ ಹಂಗೆ ಇದಕ್ಕೆ ಬಾಪು ಲದ್ದೆಯ ಸೋಮ. ಏನು ತಾಕತ್ ನೋಡ್ರಿ. ಯಾವಾಗ ರೊಕ್ಕ ಬಂತು, ನಿಂದೇನೈತೆ? ಅದಕ್ಕೆ ಪ್ರಭುದೇವರು ಹೇಳಿದ್ರು, ನಾ ದೇವನಲ್ಲದೆ ನೀ ದೇವನೇ. ಚಿಂತನೆ ಇದೆಯಲ್ರಿ. ಬಡವರನ್ನ ಪ್ರೀತಿ ಮಾಡಿಬಿಟ್ರೆ, ಕಾಯಕಕ್ಕೆ ಧೈರ್ಯ ಕೊಟ್ಟು ಬಿಟ್ರೆ, ನೈತಿಕತೆಯ ಶಕ್ತಿಯನ್ನು ತುಂಬಿಬಿಟ್ರೆ, ಅವನಿಗೆ ಪ್ರೇಮವನ್ನ ಕೊಟ್ಟು ಬಿಟ್ರೆ, ಅವನಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟು ಬಿಟ್ರೆ, ಈ ಜಗತ್ತಿನಲ್ಲಿ ಮನುಷ್ಯ ಬದುಕ್ತಾನಲ್ರಿ. ಮನುಷ್ಯ ಬದುಕ್ತಾನಲ್ಲ. ಮೊದಲು ಮನುಷ್ಯನಿಗೆ ಬದುಕಲಿಕ್ಕೆ ಬಿಡಬೇಕು ನಾವು.
ನಾವು ಮನುಷ್ಯರನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ, ನಾವು ಬಿಡುತ್ತಾನೇ ಇಲ್ಲ. ನೀವು ಬಂದ್ರೆ ಸಾಕು, ನಮಗೆ ಹಬ್ಬಕ್ಕೆ ತಂದ ಹರಕೆಯ ಕುರಿ. ನಮಗೆ ನೀವು ಬಂದ್ರಿ ಅಂತ ತಿಳ್ಕೊಳ್ರಿ, ಎದುರುಗ ಆಹಾ, ಯಾರಾದ್ರೂ ನನ್ನ ಎದುರಿಗೆ ಬಂದ ಕೂಡಲೇ ನೋಡ್ತೀನಿ, ಇವ್ರ ಬೆಳಗ ಕೈಯಾಗ ಎಷ್ಟು ಉಂಗ್ರ ಅದ, ಚೈನ್ ಎಷ್ಟದ, ಇದು ಇವತ್ತು ಇದನ್ನ ಹೆಂಗೆ ಹಾಕಿದ್ರೆ ಇವತ್ತು ಬೀಳ್ತದ, ಹೋಗೊಳೋದು ಕುತ್ಕೊಂಡು, ಏನ್ರಿಪ್ಪ ಹಂಗ್ರಪ್ಪ ಹಿಂಗ್ರಪ್ಪ ಅಂತ ಅದು ಹೊಗಳಿಸ್ಕೊತದ್ರಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಗಿ. ಬಸವಣ್ಣ ಕೆಲಸ ಮಾಡಲಿಲ್ಲ ಜಗತ್ತಿನಲ್ಲಿ, ಎಂದೆಂದೂ ಮಾಡಲಿಲ್ಲ ಬಸವಣ್ಣ. ಈ ದೇಶದೊಳಗಡೆ ಹುಟ್ಟಿರ್ತಕ್ಕಂಥ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮೀರಿ ಪ್ರತಿಯೊಂದು ಜೀವಿಯು ಬದುಕಬೇಕನ್ನತಕ್ಕಂಥ ಸಿದ್ಧಾಂತವನ್ನು ತಂದ್ರು. ಯಾವುದೇ ರೀತಿಯಾದಂಥ ಪ್ರಕೃತಿ ಒಳಗಡೆ ಯಾವ ವಿಚಾರಧಾರೆಗಳಲ್ಲೂ ಸಹ ಭೇದ ಭಾವ ಮಾಡದೆ ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರ್ಪುದೇ ಪ್ರಥಮ ಪೂಜೆ. ನೋಡ, ಪೂಜೆಗೆ ವ್ಯಾಖ್ಯಾನ ಬರೆದ್ರು, ಪೂಜೆಗೆ ವ್ಯಾಖ್ಯಾನವನ್ನು ಬರೆದ್ರು ಬಸವಣ್ಣ. ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರ್ಪುದೇ ಪ್ರಥಮ ಪೂಜೆ. ನೋಡ, ಸರ್ವ ಜೀವಿಗಳಿಗೆ, ಸಕಲ ಜೀವಾತ್ಮರಿಗೆ. ಇದಕ್ಕೆ ಭಾರತ ಅನ್ನೋದು, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ದೊಡ್ಡ ಮಾತೆ, ಜನರಿಗೆ ಸುಖ ಆಗಲಿ ಅನ್ನೋದು. ಆದರೆ ಅದನ್ನು ಮೀರಿ ಪ್ರಾಣಿಗಳಿಗೂ ಸುಖ ಆಗಲಿ ಅನ್ನೋದು ಇದೆಯಲ್ಲ, ಇದು ಭಾರತ. ಸ್ವಲ್ಪ ಅಷ್ಟೇ ಅಲ್ಲಿ ಇರ್ತದೆ, ಹಿಂಗ ಇಷ್ಟೇ ಇರ್ತದದು. ಜನರಿಗೆ ಸುಖ ಆಗಲಿ ಅಂದ್ಬಿಟ್ರೆ ಮತ್ತೆ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಹೋಗ್ಬೇಕು? ಬಸವಣ್ಣನ ಕಲ್ಪನೆಯ ಭಾರತ ಇದೆಯಲ್ಲ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಅದನ್ನು ಮುಂದೆ ಬಂದು ಹೇಳ್ತಾರೆ, ಆವನಾದಡೇನು ಮಹಾದೇವನೆಂಬುವನ ಬಾಯ ತಂಬಲ ಮೇಯುವೆ, ಬೀರುಡಿಗೆಯ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮ ದೇವ. ಈ ಯೂನಿವರ್ಸಲ್ ಟ್ರೂತ್ ಆಫ್ ಬೈ ವಚನಗಳಿದೆಯಲ್ಲ ಬಸವಣ್ಣನವರು, ಆ ಭಾರತ ಕಟ್ಟುವ ಶಬ್ದಗಳಿದೆಯಲ್ಲ, ಯಾರಾದರೂ ಆಗಲಪ್ಪ, ಅವ್ನು ನಮ್ಮವನು ಅಂತ ಹೇಳತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲಿ ಬರ್ತಾ ಇದೆ ಈಗ? ಎಲ್ಲಿ ಬರ್ತಾ ಇದೆ? ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಪ್ರವಚನ ಕೇಳ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ಲ, ನೀವು ಯಾರ ಪೈಕಿ ಕೇಳ್ತಿರಲ್ಲ? ಸ್ವಾಮಿಗಳು ಕೇಳಕತ್ತಾರ, ಇವ್ರು ಯಾರ ಪೈಕಿ ಅಂತ. ನನ್ನನ್ನು ಯಾರ ಕೇಳಿದ್ರು, ನೀವು ಯಾರ ಪೈಕಿ ಅಂತ. ಮನುಷ್ಯರ ಪೈಕಿ ಅಂತ. ಯಾರ ಪೈಕಿ ಇರ್ತೀವಿ ನಾವು? ಮನುಷ್ಯರನ್ನು ಕಾಣ್ತೀನಿ, ಏನು ಕಾಣ್ತೀನಿ? ಎಲ್ಲರೂ ಮನುಷ್ಯರು, ಎಲ್ಲರೂ ಒಂದೇ ರೀತಿ ಇದ್ದೀವಲ್ಲ? ಒಂದೇ ರೀತಿ ಇದೋ, ಬೇರೆ ಇದ್ದೀವೇನು? ಹೇಳಿ ನೋಡೋಣ. ಎಲ್ಲರೂ ಒಂದೇ ರೀತಿ ಇದ್ದೀವಲ್ಲ, ಬೇರೆ ಇದ್ದೀರಿ? ಬಣ್ಣ ಒಂದಿಷ್ಟು ಬದಲಾವಣೆ ಇರ್ಬೋದು, ಒಂದಿಷ್ಟು ನಿಮ್ಮ ಅಂಗಾಂಗಗಳಲ್ಲಿ ಬದಲಾವಣೆ ಇರಬಹುದು. ಇದನ್ನು ಮೀರಿದ ಏನೈತೆ ಈ ಜಗತ್ತಿನಲ್ಲಿ? ಮನುಷ್ಯರು ಒಂದೇ ಅಲ್ಲ. ಬಸವಣ್ಣ ಬರುವ ಪೂರ್ವದಲ್ಲಿ ಮನುಷ್ಯರು ಬೇರೆ 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 ಇದ್ದರು. ಮನುಷ್ಯರು ಬೇರೆ ಬೇರೆ ಬೇರೆಯಾಗಿ ಕಾಣ್ತಾ ಇದ್ರು. ಅವರೆಲ್ಲರೂ ಬೇರೆ ಬೇರೆಯಾಗಿ ಕಾಣುತ್ತಿದ್ರು. ನೀನು ಬೇರೆ, ನೀನು ಬೇರೆ, ನೀನು ಬೇರೆ. ಯಾರು? ಈ ದೇಶದಲ್ಲಿ ಸೃಷ್ಟಿಸಿರ್ತಕ್ಕಂತಹ ದ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ. ಇದು ಶ್ರೇಣೀಕೃತವಾದ ವ್ಯವಸ್ಥೆ. ಆ ಶ್ರೇಣೀಕೃತವಾದ ವ್ಯವಸ್ಥೆ ಒಳಗಡೆ ಇತ್ತಲ್ಲ, ಅದನ್ನ ಏನು ಮಾಡಿದ್ರು ಬಸವಣ್ಣ? ಮನುಷ್ಯತ್ವದ ವ್ಯವಸ್ಥೆಗೆ ತರ್ತಕ್ಕಂಥ ಭಾರತವನ್ನು ಕಟ್ಟಿದ್ರು. ನಿಮ್ಗಳಿಗೆ ಇದನ್ನು ಕೇಳಿರ್ತೀರಿ, ಆದರೆ ಒಂದ್ಸಲ ಹ್ಯಾಮರಿಂಗ್ ಮಾಡ್ಕೋಬೇಕು. ಅಂದ್ರೆ ಹ್ಯಾಮರಿಂಗ್. ಇಂತಹ ಪರಂಪರೆಯನ್ನು ಕೊಟ್ಟಂತ ಬಸವಣ್ಣನ ಹೇಳಿದ್ರು, ಅನ್ನ ಬೇಕು ಮನುಷ್ಯನಿಗೆ. ನೆಕ್ಸ್ಟ್ ಹೇಳಿದ್ರು, ಅಕ್ಷರವಿಡಿದು ವಿದ್ಯೆಯ ಕಾಂಬಂತೆ. ಅಕ್ಷರದೊಳಗಡೆ ವಿದ್ಯೆ ಇದೆ ರೀ, ಅಕ್ಷರವೇ ವಿದ್ಯೆ ಅಲ್ಲ ಅಂತ. ಎಷ್ಟು ಚಂದ ನೋಡ್ರಿ ಅವ್ರ ಮಾತು. ಅಕ್ಷರವಿಡಿದು ವಿದ್ಯೆಯ ಕಾಮಂತೆ. ಅಕ್ಷರವನ್ನ ಹಿಡಿದು ವಿದ್ಯೆ ಕಾಣಬೇಕಂತ. ಅದಕ್ಕಾಗಿ ಅವರು ಅಕ್ಷರಾಭ್ಯಾಸ ಮಾಡಿಸಿದ್ರು. ಎಲ್ಲರನ್ನ ಅಕ್ಷರಾಭ್ಯಾಸ ಮಾಡಿದ್ರು. ಬಸವಣ್ಣ ಬರುವ ಪೂರ್ವದಲ್ಲಿ ಕೆಲವರಿಗೆ ಮಾತ್ರ ಓದುವ ಅವಕಾಶವಿತ್ತು. ವಚನ ಸಾಹಿತ್ಯ ಇದೆಯಲ್ರಿ, ವಚನ ಸಾಹಿತ್ಯ ಇದೆಯಲ್ಲ, ಕೆಲವು ಪುಸ್ತಕಗಳು, ಕೆಲವು ಸಾಹಿತ್ಯಗಳು, ಕೆಲವು ವಿಚಾರಗಳು ಮುಟ್ಟಿ ಕೈ ತೊಳಿಬೇಕು. ಮುಟ್ಟಿ ಕೈ ತೊಳಿಬೇಕು. ಅದರ ವಚನ ಸಾಹಿತ್ಯ ಮುಟ್ಟಿ ಕೈ ತೊಳೆಯೋದಲ್ಲ, ಕೈ ತೊಳೆದು ಮುಟ್ಟುವಂಥದ್ದಲ್ಲ, ಮನದ ಮೈಲಿಗೆ ತೊಳೆಯುವಂಥ ಸಾಹಿತ್ಯವನ್ನು ಕೊಟ್ಟರು ಜಗತ್ತಿನ. ವಚನ ಸಾಹಿತ್ಯ ಮನದ ಮೈಲಿಗೆ ತೊಳೆಯುವಂಥ ಕಾಯಕ ಅದು.
ತೊಳೆದ್ರು ಎಂತಹ ವಿಚಾರದಲ್ಲಿ ಅರಿವಿನ ಪ್ರಜ್ಞೆಯನ್ನು ತಂದ್ರು ಅಂತ ಹೇಳಿದ್ರೆ ಬಹಳ ಅತಿ ಅದ್ಭುತವಾದ ವಚನಗಳನ್ನು ತಂದ್ರು. ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ವಚನದೊಳಗಡೆ ಇಡೀ ಜೀವನದ ಸಿದ್ಧಾಂತವನ್ನು ತಂದು ಇಟ್ಟುಬಿಟ್ರು ಬಸವಣ್ಣ. ಒಂದೇ ವಚನ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಇಡೀ ಮಾನವನ ಜೀವನದ ವೃತ್ತಾಂತವನ್ನು ಒಂದು ವಚನದಲ್ಲಿ ಹಿಡಿದು ನಿಲ್ಲಿಸೋದಿದೆಯಲ್ಲ. ಕರಿಯು ಕನ್ನಡಿಯೊಳಗಡಗಿದಂತೆ. ನನಗೊಂದೊಂದು ಸಲ ವಚನ ಸಾಹಿತ್ಯ ಓದ್ತಾ ಇದ್ರೆ ಜೀವನ ಸಾರ್ಥಕ ಆಯ್ತಲ್ಲಪ್ಪ ಅನಿಸುತ್ತೆ. ನಾನು ಅಜ್ಞಾನದಿಂದ ಸಾಯಲಿಲ್ಲ ಅನ್ನತಕ್ಕಂಥದ್ದು ಬರ್ತದೆ ನನಗೆ. ಬಹಳ ಜನ ಅಜ್ಞಾನದಿಂದ ಹೊರಟೋಗ್ಬಿಡ್ತಾರ್ರಿ. ಶ್ರೀಮಂತಿಕೆಯಿಂದ ಬರೋದು ಬೇರೆ, ಅಜ್ಞಾನದಿಂದ ಸಾಯಬಾರ್ದ್ರಿ ಮನುಷ್ಯ. ಬಹಳ ಜನ ಅಜ್ಞಾನದಿಂದ ಸಾಯ್ತಾರ್ರಿ. ಸಾಯುವಂಥ ಸಂದರ್ಭದಲ್ಲಿ ಪಾಪದ ಪ್ರಜ್ಞೆ ಇಟ್ಕೊಂಡು ಸಾಯ್ತಾರೆ, ಪುಣ್ಯದ ಪ್ರಜ್ಞೆ ಇಟ್ಕೊಂಡು ಸಾಯ್ತಾರೆ. ನಾನು ಇಷ್ಟೆಲ್ಲ ಕೊಟ್ಟೆ, ನನಗೆ ಯಾಕೆ ಮೊಣಕಾಲು ನೋವು ಬಂತಂದ್ರೆ ಏನ್ರಿ? ಭಾಳ ಜನ ದಾನ ಮಾಡಿರ್ತಾರೆ, ಅವ್ರು ಬಂದು ನನ್ನ ಹತ್ರ ಹೇಳ್ತಿರ್ತಾರೆ, ಅಪ್ಪ ಇಷ್ಟೆಲ್ಲ ದಾನ ಮಾಡಿದ್ದೀವಿ, ಮೊಣಕಾಲು ನೋವು ಯಾಕೆ ಬರಕತ್ತದಂದ್ರೆ, ನಿಮ್ಮ ದಾನ ಧರ್ಮಗಳಿದೆಯಲ್ಲ ನಿಮಗೇನು ನೋವಾಗಬಾರದು, ನಿಮಗೇನು ತೊಂದರೆ. ಮನುಷ್ಯನಿಗೆ ಇವೆಲ್ಲವೂ ಇರ್ತೀರಿ, ಇವೆಲ್ಲದಕ್ಕೂ ಉತ್ತರ ಕೊಟ್ಟರು ಬಸವಣ್ಣ. ನಾವು ಮಲಗಿರ್ತೀವಲ್ರಿ ಕೊನೆ ದಿನಮಾನ ಕಾಲದಲ್ಲಿ, ಆತ್ಮ ತುಟ್ಟಿಂದ ಈ ದೇಹದಿಂದ ಬಿಡುಗಡೆ ಆಗಬೇಕು. ಅದು ಮನುಷ್ಯನ ಲಕ್ಷಣ. ಅದು ಬಹಳ ಚೆನ್ನಾಗಿ ಬಿಡುಗಡೆ ಆಗಬೇಕು. ನಾವು ಮಲಗಿದಂಥ ಸಂದರ್ಭದಲ್ಲಿ ನಮಗೆ ಸಾವು ಅನ್ನತಕ್ಕಂಥದ್ದು ಬಹಳ ಪ್ರೀತಿಯಿಂದ ಬರಬೇಕದು. ಬಸವಣ್ಣನವರು ಅದಕ್ಕೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಅಂದರು. ಅಷ್ಟು ತಾಕತ್ತದವರು, ಅದು ತಾಕತ್ತು. ನಮ್ಮಲ್ಲಿ ಅದು ಹೊರಟೋಗ್ಬಿಡ್ತು. ಬಸವಣ್ಣನ ವಿಚಾರಧಾರೆಗಳನ್ನು ನಾವು ತೆಗೆದುಕೊಳ್ಳೋದ್ರಲ್ಲಿ ಸೋತು ಬಿಟ್ಟವು ನಾವು. ಈಗ ನೋಡ್ರಿ, ನೀವು ಮಲಗಿರ್ತೀರಲ್ಲ, ಆರೋಗ್ಯ ಕೆಟ್ಟು ಅಥವಾ ಕೊನೆ ದಿನಮಾನಕದಲ್ಲಿ ಮಲಗಿರ್ತಿರಲ್ಲ, ಒಬ್ಬರೇ ಮಲಗಿದಾಗ ನಿಮಗೆಲ್ಲ ಅದು ಪುನರಾವರ್ತನೆ ಮಾಡ್ತದ್ರಿ. ಇದು ಪುನರಾವರ್ತನೆ ಮಾಡ್ತದ. ನಾನು ಓದುವಾಗ ಏನು ಮೋಸ ಮಾಡಿದೆ, ನಾನು ಕೆಲಸ ಮಾಡುವಾಗ ಏನು ಮೋಸ ಮಾಡಿದೆ, ಯಾರ ಹತ್ರ ಮೀಟ್ರ್ ಬಡ್ಡಿ ತಿಂದೆ, ಯಾರನ್ನು ಬೈದೆ, ಯಾರಿಗೆ ಟೊಪ್ಪಿಗೆ ಹಾಕಿದೆ, ಯಾರಿಗೆ ನಾಮ ಹಾಕಿದೆ. ಹೆಣ್ಣು ಮಕ್ಕಳಿಗೂ ಸಹ ನೆನಪಾಗ್ತದೆ. ಗಂಡ ಇಟ್ಟಾಗ ಜೋಬ್ನಿಂದ ನಾನು ಇಲ್ಲೆಲ್ಲಿ ರೊಕ್ಕ ಹೊಡೆದೆ. ಯೋ ನೆನಪಿನ ಅಂಗಳ ಇದೆಯಲ್ರಿ, ಅದು ಜಗತ್ತಿನೊಳಗಡೆ ಏಕಾಂಗಿಯಾಗಿ ಕುಳಿತಾಗ ಹೇಳುವಂಥ ತೆರೆಗಳು ಈ ಜಗತ್ತಿನಲ್ಲಿ ನಿಲ್ಲೂ ಹೇಳೋದಿಲ್ಲ. ಅದು ಏಕಾಂಗಿ ಕುಳಿತಾಗ ಒಳಗಡೆ ತೆರೆಗಳು ಹಿಂಗೆ ತೇಳ್ತದ್ರಿ. ಅದು ಒಂದೊಂದು ರೀತಿಯಲ್ಲಿ ಹೇಳುವುದಿಲ್ಲ. ಅದಕ್ಕೆ ಅದು ಹೆಂಗೆ ಹೇಳುತ್ತದೆ ಅಂತಂದ್ರೆ, ಒಳಗಡೆ ಈ ಕಾಯದ ಒಳಗಡೆ ಮನಸ್ಸಿನ ಒಳಗಡೆ ಭಾವ ಶರೀರದ ಒಳಗಡೆ ಅದು ತುಂಬಿ ತುಳ್ಕೊಂಡು ಬಿಟ್ಟಿರ್ತದ್ರಿ. ಅದು ಕಣ್ಣಿನಿಂದ ತುಂಬಿಕೊಂಡದ, ಕಿವಿಯಿಂದ ತುಂಬಿಕೊಂಡದ, ನಾಲಿಗೆಯಿಂದ ತುಂಬಿಕೊಂಡದ, ಮನಸ್ಸಿನಿಂದ ತುಂಬಿಕೊಂಡದ. ಈ ದೇಹ ಇದೆಯಲ್ರಿ, ಇದು ಅತಿ ಅದ್ಭುತವಾದ ದೇಹ. ಇದೆಲ್ಲವೂ ತುಂಬ್ಕೊಂಡು ಬಿಡ್ತದ ಒಳಗಡೆ. ಎದ್ದು ಹೇಳ್ತದ್ರ ತೆರೆ ಅಂತ ಹೇಳ್ದಂಗೆ ಎದ್ದು ಹೇಳ್ತದ. ನಿಜಗುಣಾನ ಸ್ವಾಮೀಜಿನ ಕೇಳ್ತದ, ನೀನು ಪ್ರವಚನ ಮಾಡಿದೀವಿ ಅದು ಕರೆ ಐತೋ ಸುಳ್ಳೈತೋ ಹೇಳು ಅಂತ ಕೇಳ್ತದ. ಬಿಡುತ್ತದೆ ಏನದು? ನಿಮ್ಮನ್ನ ಕೇಳ್ತದ, ನನ್ನನ್ನು ಕೇಳ್ತದ, ಕುಂತವನ ಕೇಳ್ತದ, ಆಳವನ ಕೇಳ್ತದ, ಮಲಗನವನ್ ಕೇಳ್ತದ, ಗುರುನ ಕೇಳ್ತದ, ಜಗದ್ಗುರುನ ಕೇಳ್ತದ. ಯಾಕೆ? ಎಲ್ಲರೂ ಮನುಷ್ಯರೇ ಈ ಜಗತ್ತಿನೊಳಗಡೆ, ಎಲ್ಲರೂ ಮನುಷ್ಯರೇ ಈ ಜಗತ್ತಿನೊಳಗಡೆ. ಎಲ್ಲರನ್ನ ಪ್ರಶ್ನೆ ಮಾಡ್ತದ ಅದು. ಅದಕ್ಕೆ ಸರ್ಪಭೂಷಣ ಶಿವಗಳು ಹೇಳಿದ್ರು, ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದರೆ ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿವನೆ ಮರುಳೆ. ಒಂದಿಷ್ಟು ಮನುಷ್ಯ ಬದಲಾಗಬೇಕ್ರಿ, ಒಂದಿಷ್ಟು ಬದಲಾಗಬೇಕು. ಪರ್ಸೆಂಟೇಜ್ ಪ್ರಕಾರ ಆದರೂ ಬದಲಾಗಬೇಕು ಮನುಷ್ಯ. ನಾವು ಬದಲಾಗ್ತಾ ಇಲ್ಲ. ನಾವು ವಿಜ್ಞಾನದ ಹಿಂದೆ ಓಡ್ತಾ ಇದ್ದೇವೆ, ತಂತ್ರಜ್ಞಾನದ ಹಿಂದೆ ಓಡ್ತಾ ಇದ್ದೇವೆ, ಹಣದ ಹಿಂದೆ ಓಡ್ತಾ ಇದ್ದೇವೆ. ಅವ್ರು ಓಡಿದ್ರು ಅಂತ ಇವರು ಓಡ್ತಾ ಇದ್ದಾರೆ, ಇವರು ಓಡಿದ್ರು ಅಂತ ಅವರು ಓಡ್ತಾ ಇದ್ದಾರೆ. ಕೊನೆಗೆ ಒಂದು ದಿವಸ ಮಲ್ಕೊಂಡಾಗ ತನಗೆ ತಾನೇ ಓಡಬೇಕಲ್ಲ, ಗಡಿಯಾರ ಓಡಬೇಕಲ್ಲ, ಒಳಗಡೆ ಪ್ರಶ್ನೆ ಹಾಕೊಳ್ಬೇಕಲ್ಲ. ಅದಕ್ಕೆ ಬಸವಣ್ಣ ಎನ್ನ ಮನ ಹತ್ತಿ ಹಣ್ಣು ನೋಡಯ್ಯ, ಎನ್ನ ಮನ ಹತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಏನು ಹುರುಳಿಲ್ಲವಯ್ಯ. ಸುಮ್ಮನೆ ನೀವು ಪ್ರಶ್ನೆ ಮಾಡ್ಕೊಂಬಿಡ್ರಿ. ಸುಮ್ಮನೆ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು, ಇದು ನಾನು ದುಡ್ದು ಕಟ್ಟಿರುವ ಮನೇನೋ, ಸುಮ್ಮನೆ ನೋಡ್ರಿ. ನೀವು ನಿಮ್ಮ ಮನೆ ಮುಂದೆ ನೀವು ನಿಂತ್ಕೊಳ್ರಿ.
ನಿಮ್ಮ ಮನೆ ಮುಂದೆ ನಿಂತ್ಕೊಳ್ರಿ. ಏನು ಬೇಡ, ನೀವು ಪ್ರತಿದಿನ ಊಟ ಮಾಡುವಾಗ ಇದು ನನ್ನ ದುಡಿಮೆಯ ಬೆವರಿನ ಹನಿಯ ಅನ್ನವೋ ಪರರ ಕಡ್ಡೀರೋ. ಇದು ನಿನ್ನ ದುಡಿಮೆಯ ಬೆವರಿನ ಪ್ರತಿಫಲದ ಅನ್ನವೋ ಪರರ ಕಣ್ಣೀರೋ. ಏನ್ ತಗೊಂಡು ಹೋಗೋದು? ನೀವು ಇಲ್ಲಿಂದ ಏನ್ ತಗೊಂಡು ಹೋಗ್ತೀರಿ? ಏನ್ ತಗೊಂಡು ಹೋಗೋರಿದ್ದೀರಿ? ಹಿಂಗಂತೀರಿ ಅಷ್ಟೇ ಹೆಣ್ಮಕ್ಳು, ಹಿಂಗ ಅನ್ನೋದಷ್ಟೇ. ಅದು ಇಲ್ಲಿ ಕೇಳುವಾಗ ಬಹಳ ಚೆನ್ನಾಗಿರುತ್ತೆ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ. ಹೆರಿಗೆ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ತಾರೆ ನೀನೇನೂ ಬೇಡ ಸಾಕು ಅಂತಾರೆ. ಮಗು ಹೆರಿಗೆ ಆದ ಕೂಡಲೇ ಗಂಡನ ಮುಖ ನೋಡಿದ ಕೂಡಲೇ ಹೆಣ್ಣಾಗದ್ರಿ ಮತ್ತೆ ಇಟ್ಟಾರೆ ಎರಡನೇದು ಗಂಡು ಹೋಗ್ತದೆ. ಸ್ಮಶಾನಕ್ಕೆ ಹೋಗೋದಕ್ಕೆ ಎಲ್ಲರೂ ಹೇಳ್ತಾರೆ ಮುಗೀತ್ರಿ, ಏನೈತ್ರಿ ಜೀವನದಾಗ, ಏನೈತಿ ಜೀವನದಲ್ಲಿ? ಏನಿಲ್ಲ, ಎಲ್ಲ ಬಿಡೋದ್ರಿ, ಎಲ್ಲ ಬಿಡೋದ್ರಿ, ಏನೈತಿ ಜೀವನದಾಗ ಅಂತ ಹೆಣದಿಂದನೇ ಹೇಳ್ಕೊತ ಹೋಗೋದು. ಅಲ್ಲಿ ಮಣ್ಣು ಮಾಡಿ ಹೊರಗೆ ಬರ್ತಿದ್ದಂದ್ರೆ ಭಾಳ ಸುಮಾರಿದ್ದಾರೆ ಅವ ಅಂತ ಮನುಷ್ಯನ ಈ ಜಗತ್ತಿನಲ್ಲಿ ಇದ್ದಾನೆ ಮೋಸ್ಟ್ ಡೇಂಜರ್ ಅನಿಮಲ್ ಅಂದರೆ ಮನುಷ್ಯ. ಮೋಸ್ಟ್ ಡೇಂಜರ್ ಅನಿಮಲ್ ಮನುಷ್ಯ. ಆತ್ಮಕ್ಕೆ ತೃಪ್ತಿ ಇಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ, ಭಾವನೆಗೆ ತೃಪ್ತಿ ಇಲ್ಲ. ಬದುಕಿನ ಒಳಗಡೆ ಯಾವ ತೃಪ್ತಿ ಇಲ್ಲದಂತ ಒಂದು ಜೀವನ ಅಂದ್ರೆ ಮನುಷ್ಯನದು. ನೋಡಿಬೇಕಾದ್ರೆ ನೀವು ಬಸ್ ಸ್ಟ್ಯಾಂಡಿನಲ್ಲಿ ಇಳಿದು ಬಿಡ್ರಿ, ಬಸ್ ಸ್ಟ್ಯಾಂಡಿನಲ್ಲಿ ಇಳಿದು ಬರುವಾಗ ನಿಮ್ಮ ಕೈಯಲ್ಲಿ ಒಂದು 25,000 ರೂಪಾಯಿ ರೊಕ್ಕ ಇದ್ದು ಯಾರಾದ್ರೂ ಎದುರಿಗೆ ಬಂದ್ರೆ ಎದೆ ಜಲ್ಲ ಅಂತದು 12 ಗಂಟೆಗೆ. ಅದೇ 4 ನಾಯಿ ಬರಲಿ, ಹೊಡಿಲೆ ತಗೊಂಡು. ನಾಯಿ ಮೇಲೆ ನಿಮಗೆ ಭಯ ಇಲ್ಲ, ಮನುಷ್ಯರ ಮೇಲೆ ಮನುಷ್ಯರಿಗೆ ಭಯ. ಕಾರಣ ಏನು? ಕಾರಣ ಏನು? ಬಸವಣ್ಣ ಹೇಳಿದ್ರು, ಮನುಷ್ಯ ಈ ಜಗತ್ತಿನಲ್ಲಿ ಅರಿವಿನ ಪ್ರಾಣಿ ಆಗಬೇಕೇ ಹೊರತು ಮರವಿನ ಪ್ರಾಣಿ ಆಗಬಾರದು ಅನ್ನತಕ್ಕಂಥದ್ದು. ಗಳಿಸಿದ್ದೇವೆ, ಎದಕ್ಕೆ ಗಳಿಸಿದ್ದೇವೆ? ಯಾರಿಗಾಗಿ ಗಳಿಸಿದ್ದೇವೆ? ಎಷ್ಟು ಗಳಿಸ್ತೀರಿ? ಎಷ್ಟು ಇಟ್ಕೋತೀರಿ? ಯಾಕೆ ಯಾರಿಗೆ ಇಟ್ಕೊಂಡಿರಿ? ಇವತ್ತೆಲ್ಲ ಹೆಣ್ಣು ಮಕ್ಕಳು ನೀವು ಪ್ರವಚನ ಕೇಳಿದ್ಮೇಲೆ ಮನೆಗೆ ಹೋದ್ಮೇಲೆ ನಿಮ್ಮ ಬಂಗಾರ, ಪಾಟ್ಲಿ, ಬಿಲ್ವಾರ ಎಲ್ಲ ತೆಗೆದು ಇಟ್ಟು ಇದು ನಂದಲ್ಲ ನಿಜಗುಣಾನಂದ ಸ್ವಾಮೀಜಿದು ಅಂತ ಹೇಳಬಹುದು. ಸ್ವಾಮಿ ಬೀದರ್ ಬಿಡುತ್ತೀಯೋ? ಹೇಳ್ರಿ ಹೇಳ್ರಿ, ಬಿಡ್ತೀರಿ? ಹೇಳ್ಬೋದು. ಬುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಸವಾದಿ ಪ್ರಮತರು ಹೇಳಿರ್ತಕ್ಕಂಥ ವಿಚಾರಧಾರೆಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಪ್ರಕಾರ ಆದರೂ ಆಗಬಹುದಲ್ಲ ಮನುಷ್ಯ, ಒಂದಿಷ್ಟು ಪರ್ಸೆಂಟೇಜ್ ಪ್ರಕಾರ ಆದರೂ ಆಗಬಹುದಲ್ಲ ಮನುಷ್ಯ. ಹೆಜ್ಜೆ ಇಡ್ಬೋದಲ್ಲ, ಹೆಜ್ಜೆ ಇಡ್ಲಿಕ್ಕೆ ಬರ್ತದಲ್ಲ, ಹೆಜ್ಜೆ ಇಟ್ಟು ನಡಿಬೋದಲ್ಲ. ಇವತ್ತು ನಾವು ನಿಮಗೆ ಏನು ಬೇಕಾಗಿದೆ ಈ ಜಗತ್ತಿನೊಳಗಡೆ? ಮನೆ ಬೇಕಾಗಿದೆಯೋ, ಹಣ ಬೇಕಾಗಿದೆಯೋ, ಸಂಪತ್ತು ಬೇಕಾಗಿದೆಯೋ, ಒಳ್ಳೆಯ ನಿದ್ರೆ ಬೇಕಾಗಿದೆಯೋ, ಒಳ್ಳೆಯ ಆಹಾರ ಬೇಕಾಗಿದೆಯೋ, ಮೈಗೆ ಒಳ್ಳೆಯ ಉಡುಪು ಬೇಕಾಗಿದೆಯೋ, ಬದುಕಲಿಕ್ಕೆ ಜ್ಞಾನ ಬೇಕಾಗಿದೆಯೋ, ರೋಗ ರುಜಿನ ಬಂದರೆ ಒಳ್ಳೆಯ ಔಷಧಿ ಬೇಕಾಗಿದೆಯೋ? ತೀರ್ಮಾನ ಮಾಡಿ. ಇದನ್ನು 1000 ವರ್ಷದ ಹಿಂದೆ ಹೇಳಿದ್ರು ಬಸವ. 1000 ವರ್ಷದ ಹಿಂದೆ ಇದೆ. 5 ಬಹಳ ಮುಖ್ಯ ಅಂತ ಹೇಳಿದ್ರು. ನಾವು ಅದನ್ನು ಮರ್ತು ನಮ್ಮ ಶರೀರವನ್ನು ತೆಗೆದುಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಇಟ್ಟಾಗ ಹೆಣ ತರಬೇಕಾದ್ರೆ 25 ಲಕ್ಷ ರೂಪಾಯಿ ಬಿಲ್ ಕಟ್ಟಿ ತರುವ ಪರಿಸ್ಥಿತಿಗೆ ಬಂತು. 25ರಿಂದ 30 ಲಕ್ಷ ರೂಪಾಯಿ ಕಟ್ಟಿಬಿಡ್ಬೇಕು. ಯಾಕೆ? ನಮ್ಮ ದಿನನಿತ್ಯದ ಬದುಕಿನಲ್ಲಿ ವ್ಯತ್ಯಾಸ, ನಮ್ಮ ವಾಕಿಂಗ್ ಸ್ಟೈಲ್ಗಳಿಲ್ಲ, ಊಟದ ವ್ಯವಸ್ಥೆ ಶೈಲಿಗಳಿಲ್ಲ. ಹುಟ್ಟು ಬಂದಿವಪ್ಪ, ಒಂದ್ಸಲ ಜೀವನ ಮಾಡಬೇಕು. ವಾಟ್ ಇಸ್ ದ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ ದಿವಾ ಆಗ್ತದೇನೋ? ಏನಕ್ಕೆ ಹುಟ್ಟಿ ಬಂದಿದ್ದೇವೆ? ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ? ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಏನೇನು ಬೇಕಾಗಿಲ್ಲ, 5 ಬೇಕಾಗಿರ್ತಕ್ಕಂಥದ್ದು. ಒಂದಿಷ್ಟು ಅನ್ನ, ಒಂದಿಷ್ಟು ಮೈಗೆ ಬಟ್ಟೆ, ಬದುಕಲಿಕ್ಕೆ ಒಂದಿಷ್ಟು ಜ್ಞಾನ, ಮಳೆ ಬಿಸಿಲಿಗೆ ನೆನೆಯದ ರೀತಿಯಲ್ಲಿರಲಿಕ್ಕೆ ಒಂದು ಮನೆ, ಸಣ್ಣ ಪುಟ್ಟ ರೋಗಗಳು ಬಂದರೆ ಒಂದಿಷ್ಟು ಔಷಧಿ. ಇದನ್ನು ಮೀರಿದ ಮನುಷ್ಯ ಈ ಜಗತ್ತಿನಲ್ಲಿ ಏನೂ ಪಡೀಲಿಕ್ಕೆ ಸಾಧ್ಯವಿಲ್ಲ, ಏನೇನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಈ ಪ್ರಕೃತಿ ನಿನ್ನನ್ನು ಬಿಡೋದಿಲ್ಲ. ಅದು ಇವೆಲ್ಲವೂ ದೇವರ ಮನೆ. ಇದು
ಇದೆಲ್ಲವೂ ದೇವರು ಮನೆ. ಇದರೊಳಗಡೆ ನಾವು ಬಂದಿರೋದು ಕೇವಲ ನೋಡ್ಲಿಕ್ಕಾಗಿ ಬಂದಿದ್ದೇವೆ, ಆಡ್ಲಿಕ್ಕಾಗಿ ಬಂದಿದ್ದೇವೆ, ಕೇಳಲಿಕ್ಕಾಗಿ ಬಂದಿದ್ದೇವೆ, ನುಡಿಲಿಕ್ಕಾಗಿ ಬಂದಿದ್ದೇವೆ. ಹಾಡುವುದು, ಪಾಡುವುದು, ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು. ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೇ. ಎದಕ್ಕೆ ಬಂದಿದ್ದೀವಿ? ಎದಕ್ಕೆ ಬಂದಿರಪ್ಪ? ಮನೆ ಮೇಲೆ ಮನೆ ಕಟ್ಟಕ್ಕೆ ಬಂದಿರಿ. ಒಬ್ಬರು ಮನೆಗೆ ಹೋಗಿದೆ, ಇಷ್ಟೆಲ್ಲ ಮಾಡಿವ್ರಿ, ಒಂದು ಫೋನ್ ಕಾಲ್ ಬರೋದಿಲ್ರಿ ಮಗಂದು. ಯಾಕೆ ಕಟ್ಟದಿ ಮನೆ? ಯಾಕೆ ಕಟ್ಟದಿ? ಬೇಕು, ಒಂದು ಸಣ್ಣ ಮನೆ ಬೇಕಪ್ಪ, ಮಲಗಕ್ಕೊಂದಿಷ್ಟು ಹಾಸಿಗೆ ಬೇಕು, ಸಾಲ ಇಲ್ಲದ ಬದುಕಿಗೆ ಒಂದು ದುಡಿಮೆ ಬೇಕು, ಓದ್ಲಿಕ್ಕೆ ಒಂದು ಪುಸ್ತಕ ಬೇಕು, ಮನೆ ಒಳಗಡೆನೇ ಧ್ಯಾನ ಮಾಡಲಿಕ್ಕೆ ಒಂದು ಶಿವಯೋಗದ ಲಿಂಗ ಕೊಟ್ಟುಬಿಟ್ಟಿದ್ದಾನೆ ಬಸವಣ್ಣ. ಎಷ್ಟು ಚಂದ ನೋಡ್ರಿ, ಎಷ್ಟು ಚಂದ. ಕೊನೆಯವರೆಗೂ ಹಾಸಿಗೆ ಮೇಲಾದರೂ ಇಟ್ಕೊಂಡು ಧ್ಯಾನ ಮಾಡ್ಬೋದು, ಆ ಥರದೊಂದು ಲಿಂಗ ಕೊಟ್ಟುಬಿಟ್ಟಿದ್ದಾರೆ. ಎಷ್ಟು ಮನುಷ್ಯನಿಗೆ ಸರಳ ಧರ್ಮ ಮಾಡಿಕೊಟ್ರು ಬಸವಣ್ಣ ಅಂದರೆ, ಎಷ್ಟು ಸರಳ ಮಾಡಿಕೊಟ್ರು ಅಂದರೆ, ಒಂದು ವಿಭೂತಿ ಕೊಟ್ಟರು, ಧರ್ಮದೊಳಗಡೆನೂ ಸರಳೀಕರಣ, ಬದುಕಿನೊಳಗೂ ಸರಳೀಕರಣ, ಆರ್ಥಿಕದ ಪರಿಸ್ಥಿತಿಯನ್ನ ಹೆಚ್ಚಿಸುವಂಥ ವ್ಯವಸ್ಥೆ. ಇದೆಲ್ಲ ದೇವರ ಮನೆ. ಇದು ಯಾರ ಮನೆ? ನನ್ನ ಮನೆ. ನನ್ನ ಮನೆ ಏನ್ರಿ? ನಿಮ್ಮ ಮನೆ ಏನ್ರಿ? ನಿಮಗೆ ಯಾವತ್ತು ಮಕ್ಕಳು ಹುಟ್ಟಿದ್ರು ಅವತ್ತು ನಿಮ್ಮ ಪಾಣಿ ಒಳಗೆ ನಿಮ್ಮ ಹೆಸರು ಗಬಾ ಗಮಾರ್. ನಿಮ್ಮ ಮಕ್ಕಳು ಹುಟ್ಟಿದ ಸಲ ನಿಮ್ಮ ಪಾಣಿ ಒಳಗೆ ಹೋಯ್ತು, ನಿನ್ನ ಅಸ್ತಿತ್ವ ಹೋಯ್ತು, ತಂದೆನ ಅಸ್ತಿತ್ವನೇ ಕಳ್ಕೊಂಡಿ. ಅಧಿಕಾರ ಅನ್ನುವ ಅಸ್ತಿತ್ವವನ್ನು ಮಕ್ಕಳನ್ನು ಪಡೆದು ಕೂಡಲೇ ಕರ್ಕೊಂಡ್ರಿ ನೀವು ಅಲ್ವಾ? ಹೇಳ್ರಿ, ಕಳ್ಕೊಂಡ್ರಿ ನೀವು. ಮಕ್ಕಳು ಹುಟ್ಟಿದ ಕೂಡ ಏನು ಸ್ವೀಟ್ ಹಚ್ಚಿದೆ, ಹ್ಯಾಪಿ ಬರ್ತ್ಡೇ ಅಂದಿದೆ, ಏನೋ ತಿರುಗಾಡಿದೆ. ಆದರೆ ಪಾಣಿ ಒಳಗಡೆ ಯಾರ ಹೆಸರು? ಮುಗಿತ್ತು. ನೀನು ಯಾರು? ನೋ. ಯಾರು ನೀನು? ಏನಿಲ್ಲ, ಬುರ್ಬುಸ್ ಕುರ್ಮಾಮ, ಬುರ್ಬುಸ್ಸು ಕುರ್ಮಾಮ. ಆದರೂ ಮನುಷ್ಯ ಈ ಸೃಷ್ಟಿಯನ್ನು ಬಹಳ ಚೆನ್ನಾಗಿ ಗಮನಿಸಬೇಕು. ಇದು ನನ್ನದಲ್ಲ, ನಾನಿಲ್ಲಿ ನೋಡ್ಲಿಕ್ಕೆ ಬಂದ. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ಸುಮ್ಮನೆ ನೋಡ್ಲಿಕ್ಕೆ ಬಂದಿದ್ದೀನಪ್ಪ. ನೋಡೋದು ಚಂದ, ಕೇಳೋದು, ಮಾತನಾಡೋದು. 4 ದಿವಸ ಜಗಳ ಎದಕ್ಕೆ ಮಾಡೋದು? ಏನ್ ಜಗಳ ಮಾಡ್ಕೊಳ್ಳೋದು? ಏನ್ ದ್ವೇಷ ಕಟ್ಟೋದು? ಗೊಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು, ಗೊಬ್ಬಿ ಹೆರವರ ಮನೆಯನ್ನು ತನ್ನ ಮನೆ ಎಂದು, ಧರೇ ದನ ವನಿತೆಯರೆಂದು ಓರಿ ಓರಿ ಸಾಯುತ್ತಿದೆ ನೋಡ. ಸರ್ವಕರ್ತರು ಕೂಡಲ ಚೆನ್ನ ಸಂಗಮ ದೇವನೆಂದರಿಯವೆ. ಏನು ನೀವು ದೊಡ್ಡ ಮನೆ ಕಟ್ಟಿದ್ದೀರಿ, ಇದು ನನ್ನ ಮನೆ ಅಂತೀರಿ, ಗುಬ್ಬಿ ಬಂದಲ್ಲಿ ಮನೆ ಕಟ್ಟುವುದು. ಏನು ಮಾಡೋದು? ಎಲ್ಲ ಇದು ದೇವರ ಮನೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇದನ್ನ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟರು ಬಸವಣ್ಣನವರು. ಇದು ಮನೆ, ದೇವರ ಮನೆ. ಇದು ಸುಮ್ಮನೆ ಬಂದೀವಿ, ಇಷ್ಟೇ ವರ್ಷ, ಇಷ್ಟೇ ದಿವಸ, ಇಷ್ಟೇ ದಿನ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರೋ ಜೀವಿಗಳೆಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ. ಇಷ್ಟೇ ವರುಷ, ಇಷ್ಟೇ ದಿವಸ ಇರಬೇಕೆಂಬುದು ಕಟ್ಟು ಕರಾರು. ಏನಿದೆ ಏನೋ ಅರಿತವರಾರೋ, ದೇವರ ಮನೆ ಇದು, ಈ ಜಗವೆಲ್ಲ ಅಂತ ಹೇಳಿದ್ರು. ಪುನಃ ಹೇಳ್ತಾನೆ, ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು. ಏನಿದೆ ಏನೋ ಅರಿತವರಾರೋ, ಗುಬ್ಬಿ ಹೆರವರ ಮನೆಯನ್ನು ತನ್ನ ಮನೆಯೆಂದು ಧರೇ ಧನ. ಏನು 1.5 ಲಕ್ಷ ಆಗಲಿ ಬಂಗಾರ ತಗೋತೀವಿ, 2 ಲಕ್ಷ ಆಗೈತೇನವ? ಹೆಣ್ಮಕ್ಳಿಗೆ ಗೊತ್ತಿರೋದು ರೇಟ್, ನಿಮಗೆ ಗೊತ್ತಿರೋದು. ಬಿಡ್ತೀರೇನು? ತಗೋಬೇಡ್ರಿ ಅನ್ನೋದಿಲ್ಲ. ಬಂಗಾರ ಇರಬೇಕು ಮನೆಗೆ, ಶ್ರೀಮಂತಿಕೆ ಲಕ್ಷಣ ಅಲ್ಲ. ಮನೇಲಿ ಕಷ್ಟ ಆದಾಗ ಮುತ್ತೋಟ್ ಫೈನಾನ್ಸಲ್ಲಿ ಇಡಾಕಂತ ನೆನಪಿರಬೇಕಾಗುತ್ತೆ. ಶ್ರೀರಾಮ್ ಚಿಟ್ ಫಂಡ್ಸಲ್ಲಿ ಇಡಾಕಂತ ತಿಳ್ಕೋಬೇಕು. ಏನಿಲ್ಲ, ಏನೇನು ಇಲ್ಲ ಇಲ್ಲಿ.
ಏನಿಲ್ಲ ಅಂತ ಹೇಳ್ತಕ್ಕಂಥದ್ರೊಳಗಡೆ ಈ ಸಮಾಜದೊಳಗಡೆ ಎಲ್ಲವೂ ಇದೆ ಅಂತ ಹೇಳಿ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥದ್ದು. ಎಲ್ಲ ಧರ್ಮಗಳು ಏನಿಲ್ಲ ಅಂದ್ರು. ಆದರೆ ಬಸವಾದಿ ಪ್ರಮುಖರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗ್ರಿ ಅಂತ. ಊಟ ಮಾಡಬೇಕು, ಬಳಸಬೇಕು. ಹೆಣ್ಣು ಹಣ್ಣು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ ಅಂದ್ರೆ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್, ಹಣೆ ಬರಹ ಅಲ್ಲ. ಬಹಳ ಜನರಿಗೆ ವಿಧಿ ಅಂದ್ರೆ ಕೂಡಲೇ ಕರ್ಮ ಅಂತ ತಿಳ್ಕೊಂಡಾರ. ಬಸವಾದಿ ಪ್ರಮುಖರು ವಿಧಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರು. ಹೆಣ್ಣು ಹೊನ್ನು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ, ಇದನ್ನು ಬಳಸು. ಹೇಗೆ ಮಾಡುವಂತಿರಬೇಕು, ಮಾಡದಂತೆ ಮಾಡುವ ಮಾಟದೊಳಗಡೆ ತಾನಿಲ್ಲದಂತಿರಬೇಕು. ಬಹಳ ಚಂದ ರೀ ಬಸವಾದಿ ಪ್ರಮುಖರು. ವಿಧಿ ಅಂದ್ರೆ ಅದು ಕರ್ಮ ಅಲ್ಲ, ವಿಧಿ ಅಂದ್ರೆ ಕಾನ್ಸ್ಟಿಟ್ಯೂಷನ್. ಹೆಣ್ಣು ಹೊನ್ನು ಮಣ್ಣು ಇರಬೇಕು ಅಂದ್ರು. ಭಕ್ತನ ಮನ ಹೆಣ್ಣಿನೊಳಗಾದರೆ ಕೂಡಿ ವಿವಾಹವ ಮಾಡುವುದು ವಿಧಿ. ಎಷ್ಟು ಚಂದ ನೋಡ್ರಿ. ಆ ಭಾರತ ಕಟ್ಟುವ ಕಲ್ಪನೆ ಇದೆಯಲ್ರಿ. ಕಾಲ್ಪನಿಕ ಲೋಕದೊಳಗಡೆ ಕಟ್ಟುವ ಧರ್ಮಗಳೇ ಬೇರೆ. ಕಾಲ್ಪನಿಕ ಲೋಕದಲ್ಲಿ ದೇವರನ್ನು ನೋಡುವುದು ಬೇರೆ, ಕಾಲ್ಪನಿಕ ಲೋಕದಲ್ಲಿ ಜಗತ್ತನ್ನು ನೋಡುವ ರೀತಿಯೇ ಬೇರೆ. ಬಸವಾದಿ ಪ್ರಮುಖರು ಬಸವಣ್ಣ ನೋಡಿರುವ ರೀತಿಯೇ ಬೇರೆ. ಇಂತಹ ಬಸವಾದಿ ಪ್ರಮುಖರ ರೀತಿಯಲ್ಲಿ ನೋಡಿರ್ತಕ್ಕಂಥ ಈ ಪಂಥದೊಳಗಡೆ ಅತಿ ಅದ್ಭುತವಾದ ಪಂಥಗಳಲ್ಲಿ ನಾಥ ಪಂಥದಲ್ಲಿ ಬಂದವರು ಪ್ರಭುದೇವರು. ಇವತ್ತು ಪ್ರಭುದೇವರ ಜಯಂತಿ. ಇಂತಹ ನಾಥ ಪಂಥದೊಳಗಡೆ ಬಂದವರು ಪ್ರಭುದೇವರು. ಎಂಥವರವರು? ಶ್ರೀಮದಮಲ ಜ್ಞಾನ, ಭಕ್ತಿವೇದ ಪುರಾಣ, ಶಾಸ್ತ್ರ ಸ್ತೋಮನತನತ ಚಾರು ಚರಣಾಂಬೋಜ, ಘನಮಹಿಮ ನಾಮ ರೂಪ ಕ್ರಿಯಾ ಕಲಾಪ, ವಿರಾಮನ ಅನುಪಮ ದಿವ್ಯ ತೇಜೋ ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರ್ಮ. ಪ್ರಭು ಅಂದ್ರೆ ಈ ಜಗತ್ತಿನ ಮೊಟ್ಟ ಮೊದಲನೇ ದೊಡ್ಡ ಯೋಗಿರಿ. ಎಂಥವರು ಪ್ರಭುದೇವರು? ಬಳ್ಳಿಗಾವಿಯಲ್ಲಿ ಹುಟ್ಟಿದ್ರು, ಮಾಯಾಕೋಲವಲ ಮುಗಿಸಿದ್ರು, ಶೂನ್ಯ ಪೀಠವನ್ನು ಏರಿದ್ರು, ಅಖಂಡ ಭಾರತವನ್ನು ಸುತ್ತಿದ್ರು, ಗೋರಕ್ಷಕನಾಥನ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡಿದ್ರು, ಹಠಯೋಗವನ್ನು ಮೀರಿ ಎಲ್ಲವನ್ನ ನೋಡಿ ಅನಿಮಿಷೇನಿಂದ ಬಸವಣ್ಣನವರ ಕೈಯಿಂದ ಲಿಂಗ ಪಡೆದಂತ ಅನಿಮಿಷೇನ ಕೈಯಲ್ಲಿದ್ದಂಥ ಲಿಂಗವನ್ನು ಪ್ರಭುದೇವರು ಪಡೆದುಕೊಂಡು ಎಲ್ಲಿಗೆ ಬಂದರು? ಸ್ವನಲಾಪುರದ ಸಿದ್ದರಾಮನ ಹತ್ತಿರ ಬಂದರು. ಎಂಥವರು? ಯೋಮಕಾಯ ಅಂದ್ರೆ ಸಾಮಾನ್ಯವಾದವರಲ್ರಿ ಪ್ರಭುದೇವರು. ನೀವು ಪ್ರಭುದೇವರ ವಚನಗಳನ್ನು ಓದಬೇಕು, ಪ್ರಭುದೇವರ ವಿಚಾರಧಾರೆಗಳನ್ನು ನೋಡಬೇಕು. ಪ್ರಭು ಅಂತ ಹೇಳಿದ್ರೆ ಯಾರು? ಸುಮ್ಮನೆ ಪ್ರಭುವಿನ ಹತ್ರ ಒಂದು ಲೈನ್ ನಿಂತ್ಕೊಳ್ರಿ. ಜಗತ್ತಿನೊಳಗಡೆ ಪ್ರಭು ಎಂಥವರು? ಸುಮ್ಮನೆ ಪ್ರಭುದೇವರನ್ನ ಈ ಜಗತ್ತಿನ ಧಾರ್ಮಿಕ ಕ್ಷೇತ್ರದಲ್ಲ, ಆಧ್ಯಾತ್ಮದ ಕ್ಷೇತ್ರದ ನಿಲುವಿನಲ್ಲಿ ಎಂತಹ ಕೊನೆಯ ಮಾತನ್ನು ಬರೆದಿಟ್ಟು ಹೋಗ್ತಾರೆ ಪ್ರಭುದೇವರು. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಯಿತು, ಬಯಲು ಜೀವನ, ಬಯಲು ಭಾವನ. ಗುಹೇಶ್ವರ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ಪ್ರಭು ಈ ದೇಶದ ನಾಥ ಪಂಥದ ಮೊಟ್ಟ ಮೊದಲನೇ ಪರಂಪರೆ ಒಳಗಡೆ ಬಂದಂತ ಪ್ರಭು. ಇಂತಹ ಪ್ರಭು ಇಡೀ ಅಖಂಡ ಭಾರತವನ್ನು ಸುತ್ತಿ ಗೋರಕ್ಷಕನಾಥನ ಜೊತೆಯಲ್ಲಿ ವಾದ ವಿವಾದನ ಮಾಡಿ ಎಲ್ಲ ಧರ್ಮ, ಶಾಸ್ತ್ರ, ದೇವರು, ಶೈವ ಪರಂಪರೆ, ಸಪ್ತಶೈವಗಳು, ಇಡೀ ವ್ಯಾಸ ಪುರಾಣ ಬರೆದಿರ್ತಕ್ಕಂಥ 10 ಶಿವಪುರಾಣಗಳು, ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನು ಓದಿ ಎಲ್ಲ ಯೋಗ, ಹಠಯೋಗ, ಲಯಯೋಗ, ಎಲ್ಲ ಯೋಗಗಳನ್ನು ಮಾಡಿಕೊಂಡು ಕೊನೆಗೆ ಸಿದ್ದರಾಮೇಶ್ವರರ ಸೊನ್ನಲಾಪುರದ ಹತ್ತಿರ ಬಂದು ನಿಂತು ಒಳಗಡೆ ಸಿದ್ದರಾಮ ಬಹಳ ದೊಡ್ಡ ಯೋಗಿಯಾಗಿರ್ತಕ್ಕಂಥ ಸಿದ್ದರಾಮನನ್ನ ಪರಿವರ್ತನೆ ಮಾಡಿಕೊಂಡು ಬಂದು ಇದೇ ಅನುಭವ ಮಂಟಪದ ಮುಂದೆ ನಿಂತು ಸಿದ್ದರಾಮನಿಗೆ ಹೇಳ್ತಾರೆ ಪ್ರಭುದೇವರು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತೆಯೇ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಈ ಅಸಂಖ್ಯಾತ ಪ್ರಮತಗಣಗಳು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ ಅಂತವನು ಪ್ರಭು. ನಾವು ಪ್ರಭುದೇವರು ವಂಶಸ್ಥರು ಅಂತ ಹೇಳ್ಕೊಳಕ್ಕೆ ತಾಕತ್ತಿರ್ಬೇಕು. ಎಂಥವ್ರು ಪ್ರಭು ಹೇಳ್ಬೋದು. ಸಾಕ್ರೆಟಿಸಿಂದ ಓದ್ರಿ, ಅರಿಸ್ಟಾಟಲನ್ನು ಓದ್ರಿ, ನ್ಯೂಟನ್ ಓದ್ರಿ, ಇಡೀ ಶೈವ ಪರಂಪರೆಗಳನ್ನು ಓದ್ರಿ, ಶಿವಾಗಮಗಳನ್ನು ಓದ್ರಿ, ಎಲ್ಲ ಶಿವಾಗಮಗಳನ್ನು ಓದ್ರಿ, ಎಲ್ಲ ಈ ಭಾರತೀಯ ದರ್ಶನ ಶಾಸ್ತ್ರಗಳನ್ನೆಲ್ಲನೂ ಓದ್ರಿ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೆಲ್ಲವನ್ನ ಅಭ್ಯಾಸ ಮಾಡಿ ನಿಂತುಕೊಂಡು ಕೊನೆಗೆ ಪ್ರಭುದೇವರ ಹತ್ರ ಬಂದು ನಿಲ್ರಿ. ಗೊತ್ತಾಗ್ತದೆ ಪ್ರಭುದೇವರು ಯಾರು. ಯಾಕೆ ನಿಜಗುಣಾನ ಸ್ವಾಮೀಜಿನ ಬೈತಾರಂದ್ರೆ ಸ್ವಲ್ಪ ಚಲೋ ಅಭ್ಯಾಸ ಮಾಡಿರೋದ್ರಿಂದ ಬೈತಾರೆ. ಇದು ಧರ್ಮ, ಇದು ಧರ್ಮ.
ನಾವು ಅಭ್ಯಾಸಪೂರ್ವಕವಾಗಿ ಮಾತನಾಡ್ತೇವೆ, ಶಾಸ್ತ್ರಪೂರ್ವಕವಾಗಿ ಮಾತನಾಡ್ತೇವೆ, ಸಾಧನೆ ಪೂರ್ವಕವಾಗಿ ಅಹಂಕಾರಪೂರ್ವಕವಾಗಿ ಮಾತನಾಡೋದಿಲ್ಲ. ಪ್ರಭುವನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಈ ಜಗತ್ತಿನೊಳಗಡೆ. ಎಂಥವರು ಪ್ರಭುವನ್ನ ಮೀರಿದವಳು ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿನ ಮೀರಿದವಳು ಪ್ರಭು ಅಕ್ಕ ಮಹಾದೇವಿನ ಮೀರಿದವರು ಅಜಗಣ್ಣ ಮುಕ್ತಾಯ. ಎಂಥವ್ರು ಅಜಗಣ್ಣ ಮುಕ್ತಾಯಕ್ಕನ ಹತ್ತಿರ ಪ್ರಭುದೇವರ ಬಂದ ಪ್ರಸಂಗವನ್ನು ನೋಡಬೇಕು, ಸಿದ್ಧರಾಮನ ಪ್ರಸಂಗವನ್ನು ನೋಡಬೇಕು, ಅಕ್ಕ ಮಹಾದೇವಿ ಪ್ರಭುದೇವರ ಪ್ರಸಂಗವನ್ನು ನೋಡಬೇಕು. ಇಡೀ ಜಾಗತಿಕ ಧಾರ್ಮಿಕ ಆಧ್ಯಾತ್ಮ ಕ್ಷೇತ್ರದ ಒಂದು ಮೈಲುಗಲ್ಲು ಯಾರಾದರೂ ಇದ್ದರೆ ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ವಚನಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು ಮಾಡೋದು, ಅದು ಇಷ್ಟು ಕನ್ನಡದಲ್ಲೇ ಉಳಿದು ಬಿಡ್ತು, ಇಂಗ್ಲೀಷ್ನಲ್ಲಿ ಬರಬೇಕಿತ್ತು, ಹಿಂದಿ ಒಳಗೆ ಬರಬೇಕಾಗಿತ್ತು, ಇತ್ತೀಚೆಗೆ ಬರ್ತಾ ಇದೆ ಅಷ್ಟೇ ವಚನಗಳು. ಬರಬೇಕು, ಇವತ್ತು ಬಹಳ ಮುಖ್ಯವಾಗಿ ಬರಬೇಕು. ಪ್ರಭುದೇವರ ಒಂದು ವಚನ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಭ್ರಾಂತಿ ಅನ್ನತಕ್ಕಂಥದ್ದಿಲ್ಲ ಪ್ರಭುದೇವರ ಹತ್ರ. ಎಲ್ಲರ ದೇಹ ಯೋಗಮಯವಾಗಿದ್ರೆ ಪ್ರಭುದೇವರ ದೇಹ ವ್ಯೋಮಕಾಯ, ಗಾಳಿಯನ್ನೇ ಆಹಾರ ಮಾಡಿಕೊಂಡಿದ್ದಂತೆ ಪ್ರಭು. ಪಂಚಭೂತಾತ್ಮಗಳನ್ನು ಗೆಲ್ಲುವ ಶಕ್ತಿ ಇತ್ತಂತೆ ಪ್ರಭುಗೆ. ಪ್ರಭು ನಡೆದ್ರೆ ಹೆಜ್ಜೆ ಹೀಗೆ ಕಷ್ಟ. ಅದು ಉತ್ಪ್ರೇಕ್ಷೆ ಅಲ್ಲ, ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆ ಅಲ್ಲ, ಅಂಧಾನುಕರಣೆ ಅಲ್ಲಮ್ಮ. ಕೊನೆಗೆ ಪ್ರಭುದೇವ ಬಸವಣ್ಣನ ಹತ್ರ ಬಂದಾಗ ಅಲ್ಲಿವರೆಗೂ ಅಲ್ಲಮ್ಮ. ಶೂನ್ಯಪೀಠಕ್ಕೆ ಬಂದ ಮೇಲೆ ಅಲ್ಲಮ್ಮ ಪ್ರಭುದೇವ. ಉಡುತಡಿಯಲ್ಲಿರುವವರೆಗೂ ಮಹಾದೇವಿ, ಕಲ್ಯಾಣಕ್ಕೆ ಬಂದ ಮೇಲೆ ಅಕ್ಕ ಮಹಾದೇವಿ, ಮನೆಯಲ್ಲಿರುವವರೆಗೂ ಬಸವಣ್ಣ, ಕಲ್ಯಾಣಕ್ಕೆ ಬಂದು ಧರ್ಮಸ್ಥಾಪನೆ ಮಾಡಿದ ಮೇಲೆ ಸಂಗನ ಬಸವಣ್ಣ, ಸೊನ್ನಲಾಪುರದಲ್ಲಿ ಇರುವಾಗ ಸಿದ್ಧರಾಮ, ಯಾವಾಗ ಚೆನ್ನಬಸವಣ್ಣನಿಂದ ಲಿಂಗ ದೀಕ್ಷೆನೆ ಪಡೆದ ನಂತರ ಶಿವಯೋಗಿ ಸಿದ್ಧರಾಮ. ಈ ಬದಲಾವಣೆಗಳಿದೆಯಲ್ಲ, ಇರುವ ವಸ್ತು ಇರುವಂತೆ ಇರಲಾರದೆ ವಿಶೇಷವಾಗಿ ಪರಿವರ್ತನೆ ಹೊಂದುವಂಥ ಶಕ್ತಿಯನ್ನು ತುಂಬಿರ್ತಕ್ಕಂತಹ ಭಾವನಾತ್ಮಕವಾದಂತಹ ಅತಿ ಅದ್ಭುತವಾದಂತಹ ಅಧ್ಯಾತ್ಮದ ಪರೆಯನ್ನು ಭಾರತ ದೇಶದಲ್ಲಿ ಹುಟ್ಟಿಸಿದವರು ಬಸವಾದಿ ಪ್ರಮುಖರು. ಇಂಥವರು ಒಂದು ಸೂಳೆ ಸಂಕವನ ಹೃದಯದಲ್ಲಿ ಅಧ್ಯಾತ್ಮವನ್ನು ತೆಗೆದಂಥ ಭಾರತ ಇದು. ಒಂದು ಸಂಕವನ ಹೃದಯದೊಳಗಡೆ ನೀನು ಬದುಕಬಲ್ಲೆ ಅನ್ನತಕ್ಕಂಥ ಶಕ್ತಿಯನ್ನು ತುಂಬೋದಿದೆಯಲ್ಲ, ಅದು ಭಾರತ. ಕೆಳಗೆ ಬಿದ್ದವರನ್ನ ಎತ್ತಿ ತನ್ನಂತೆ ಮಾಡಿಕೊಳ್ಳುವುದು ಭಾರತ. ವ್ಯಕ್ತಿಯನ್ನ, ಸಮಷ್ಟಿಯನ್ನ ಸುಂದರವಾಗಿ ಸುವ್ಯವಸ್ಥಿತವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಬಸವಣ್ಣನವರ ಭಾರತ. ಇಂಥ ಭಾರತದೊಳಗಡೆ ಪ್ರಭುದೇವರ ಜಯಂತಿ, ಯುಗಾದಿ, ಇಂತಹ ಯುಗಾದಿಯ ಸಂದರ್ಭದಲ್ಲಿ ನೀವೆಲ್ಲರೂ ಸಂಭ್ರಮಿಸ್ತಾ ಇದ್ದೀರಿ, ನೀವೆಲ್ಲರೂ ಆನಂದದಿಂದ ಇದ್ದೀರಿ. ಇದೇ ಆನಂದ ಮನೆಯಲ್ಲಿ ಉಳಿಬೇಕು, ಒಳಗೂ ಇರಬೇಕು, ಹೊರಗೂ ಇರಬೇಕು. ಪ್ರಸಾದ ಮಾಡುವಾಗ ಇರಬೇಕು, ಕಷ್ಟ ನಿನಗಾದಾಗ, ನಷ್ಟ ಬಯದೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸುವುದು ಅಮೃತದ ರುಚಿ. ಆ ರುಚಿ ಈ ಪ್ರಕೃತಿ ಒಳಗಡೆ ಇದೆ. ಪ್ರಕೃತಿ ಹೇಳುತ್ತದೆ, ಬದುಕು, ನೀನು ಬದುಕು, ನಾನು ಮಳೆ ಕೊಡ್ತೇನೆ ಬದುಕು, ನಾನು ಗಾಳಿ ಕೊಡ್ತೇನೆ ಬದುಕು, ಭೂಮಿಯಲ್ಲಿ ನೀನು ಬೀಜ ಬಿತ್ತು ನಿನಗೆ ಅನ್ನ ಕೊಡ್ತೇನೆ ಬದುಕು, ದುಡಿ, ನಿನ್ನ ಕಷ್ಟಕ್ಕೆ ನಾನು ಭೂಮಿ ಪರಿಹಾರವನ್ನು ಕೊಡುತ್ತೇನೆ, ನಿನ್ನ ಉಸಿರಾಟಕ್ಕೆ ನಾನು ಗಾಳಿಯನ್ನು ಕೊಡುತ್ತೇನೆ, ನಿನ್ನ ಚೈತನ್ಯಕ್ಕೆ ನಾನು ಹಣ್ಣನ್ನು ಕೊಡುತ್ತೇನೆ, ನಿನ್ನ ನಾಲಿಗೆಗೆ ನಾನು ರುಚಿಕರವಾದಂಥ ಪದಾರ್ಥಗಳನ್ನು ಕೊಡುತ್ತೇನೆ. ನೀನು ಹುಟ್ಟಿರುವುದೇ ಮಣ್ಣಿನಿಂದ, ಕೊನೆಗೆ ಮಣ್ಣನ್ನೇ ಸೇರುವಂಥ ಈ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅತಿ ಅದ್ಭುತವಾದಂಥ ಪರಿವರ್ತನೆಯ ದಿನ ಅಂದರೆ ಅದು ಯುಗಾದಿ ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಯುಗಾದಿಯನ್ನು ಆಚರಿಸುವವರು ನೀವು ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನತಕ್ಕಂಥ ಲೀಲಾವತಿ ಹಾಡೇ ಹಾಕುತ್ತಾ ಇರಿ. ಎಲ್ಲರೂ ಅದನ್ನೇ ಹಾಕೋದು, ಎಲ್ಲರೂ ಅದನ್ನೇ ಹಾಕ್ತೀರಿ. ಚೆನ್ನಾಗಿ ಇರಿ, ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ. ಕಿವಿಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ಕೊಳ್ಬೇಡ್ರಿ. ಈಗ ಕಿವಿ ಭಾಳ ಮಾರಾಟ ಆಗ್ತಾ ಇದೆ. ಎಲ್ಲರೂ ಕಿವಿ ಮಾರ್ಕೊಂಡ್ಬಿಟ್ಟಾರ, ತಲೆ ಮಾರ್ಕೊಂಡ್ಬಿಟ್ಟಾರೆ. ಕಿವಿ ತಲೆಯನ್ನು ಮಾರಾಟ ಮಾಡ್ಕೋಬೇಡ್ರಿ. ಬಸವಣ್ಣ ಈ ಧರ್ಮವನ್ನು ಹೇಳಲಿಲ್ಲ.
ಬಸವಣ್ಣ ಭಾರತವನ್ನು ಕಟ್ಟುವುದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಇಟ್ಟರು. ಇಂತಹ ಭಾರತದ ಒಳಗಡೆ ಅವರು ಸದ್ಧರ್ಮ, ಮಾನವ ಧರ್ಮ, ರಾಷ್ಟ್ರಧರ್ಮ, ವಿಶ್ವಧರ್ಮ ಅಂತ ಚಿಂತನೆ ಮಾಡಿದರು. ಈ ಅನುಭವ ಮಂಟಪದಲ್ಲಿ ಸದ್ಧರ್ಮ, ಮಾನವ ಧರ್ಮ, ರಾಷ್ಟ್ರಧರ್ಮ, ವಿಶ್ವಧರ್ಮ ಈ 4 ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿದ್ರು. ಸದ್ಧರ್ಮ ಅಂದ್ರೆ ಏನು, ರಾಷ್ಟ್ರಧರ್ಮ ಅಂದ್ರೆ ಏನು, ಮಾನವ ಧರ್ಮ ಅಂದ್ರೆ ಏನು, ವಿಶ್ವಧರ್ಮ. ಪ್ರಿಯ ವೀಕ್ಷಕರೇ, ಈ ಪ್ರವಚನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭವಾಗಲಿ.